ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 7ನೇ ತರಗತಿಯ ಕುತೂಹಲ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ 3ನೆಯ ಅಧ್ಯಾಯ ವಿದ್ಯುತ್ ಶಕ್ತಿ, ಮಂಡಲಗಳು ಮತ್ತು ಅದರ ಘಟಕಗಳು ಅಂತಕ್ಕಂತಹ ಅಧ್ಯಾಯವನ್ನ ಒನ್ ಶಾಟ್ ಅಲ್ಲಿ ಕಲಿತಾ ಇದ್ದೀವಿ. ಅಂದ್ರೆ ನಾವು ಈ ಒಂದೇ ಒಂದು ವಿಡಿಯೋದಲ್ಲಿ ಈ ಒಂದು ಅಧ್ಯಾಯ 3ರಲ್ಲಿ ಬರ್ತಕ್ಕಂತಹ ಎಲ್ಲಾ ಕಾನ್ಸೆಪ್ಟ್ಗಳನ್ನ ನಾನು ನಿಮ್ಗೆ ಹೇಳಿಕೊಡ್ತೀನಿ. ಅದಕ್ಕೂ ಮೊದಲು ನೀವೇನಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲನೇದಾಗಿ ನೀವೇನಾದ್ರೂ ನಾವು ಈ ಹಿಂದೆ ಹಾಕಿದಂತಹ ಅಧ್ಯಾಯ 1 ಮತ್ತು ಅಧ್ಯಾಯ 2ರ ವಿಡಿಯೋಗಳನ್ನ ನೋಡಿಲ್ಲ ಅಂತ ಆದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ಒಂದು ವಿಡಿಯೋಗಳನ್ನು ಕೂಡ ನೋಡಬಹುದು ಅಂತ ಹೇಳ್ತಾ ಬನ್ನಿ ಈ ಒಂದು ಅಧ್ಯಾಯದತ್ತ ಹೋಗೋಣ. ಈಗ ನೋಡಿ, ನಾವು ಇಂದಿನ ವಿಡಿಯೋದಲ್ಲಿ ಕಲಿತಾ ಇರ್ತಕ್ಕಂತಹ ಪಾಠ ವಿದ್ಯುತ್ ಶಕ್ತಿ, ಮಂಡಲಗಳು ಮತ್ತು ಅದರ ಘಟಕಗಳು. ನೋಡಿ, ವಿದ್ಯುತ್ ಶಕ್ತಿ ಅಂತ ಅಂದ್ರೆ ಏನು? ಎಲೆಕ್ಟ್ರಿಸಿಟಿ, ಕರೆಂಟ್ ಅಂತ ಹೇಳ್ತೀವಿ ನಾವು. ಇದನ್ನ ನಮ್ಮ ಜೀವನದಲ್ಲಿ ನಾವು ಎಲ್ಲಾ ರೀತಿಯಲ್ಲಿಯೂ ಕೂಡ ನಾವು ಅದರ ಮೇಲೆ ಅವಲಂಬಿತ ಆಗಿದ್ದೀವಿ. ನಮ್ಗೆ ವಿದ್ಯುತ್ ಶಕ್ತಿ ಬೇಕೇ ಬೇಕು. ನೀವೀಗ ಅಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಅಥವಾ ಎಲ್ಲಾದ್ರೂ ಕುಳಿತುಕೊಂಡು ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅಂತ ಆದ್ರೆ ಅದಕ್ಕೆ ವಿದ್ಯುತ್ ಶಕ್ತಿಯೇ ಕಾರಣ ಅಲ್ವಾ? ಇಂಟರ್ನೆಟ್ ಬೇಕು, ಮೊಬೈಲಿಗೆ ಚಾರ್ಜ್ ಹಾಕೊಳ್ಬೇಕು, ಎಲ್ಲದಕ್ಕೂ ಕೂಡ ಆ ವಿದ್ಯುತ್ ಶಕ್ತಿಯೇ ಮೂಲ ಕಾರಣ ಆಗಿರ್ಬೋದು. ಹಾಗೆ ಬೇರೆ ಇನ್ನೆಲ್ಲಾ ರೀತಿಯಾದಂತಹ ಕೆಲಸಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಿದ್ಯುತ್ ಶಕ್ತಿ ಬೇಕೇ ಬೇಕು. ಈಗ ಅಂತಹ ಒಂದು ಪಾಠದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ವಿದ್ಯುತ್ ಶಕ್ತಿ ಅಂದ್ರೆ ಏನು, ಅದರ ಬಗ್ಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಈ ಒಂದು ಅಧ್ಯಾಯದಲ್ಲಿ ನೀವು ಕಲಿಲಿಕ್ಕಿದ್ದೀರಿ. ನೋಡಿ, ನಿಮಗೆ ಈ ಒಂದು ಪಾಠದ ಆರಂಭ ಭಾಗದಲ್ಲಿ ಒಂದು ಸನ್ನಿವೇಶವನ್ನ ಕೊಡಲಾಗಿದೆ. ಏನು? ನಿಹಾಲ್ ಮತ್ತು ಅವನ ಸಹಪಾಠಿಗಳು ಶಾಲಾ ಪ್ರವಾಸಕ್ಕಾಗಿ ಭಾಕ್ರಾನಂಗಲ್ ಅಣೆಕಟ್ಟಿಗೆ ಹೋಗಲು ಉತ್ಸುಕರಾಗಿದ್ದರು. ಅಲ್ಲಿ ಅವರು ಧುಮ್ಮಿಕ್ಕುವ ನೀರಿನ ರಭಸವಾದ ಬಲದಿಂದ ವಿದ್ಯುತ್ ಉತ್ಪಾದಿಸುವ ಜಲವಿದ್ಯುತ್ ಕೇಂದ್ರಕ್ಕೆ ಭೇಟಿ ನೀಡುವವರಿದ್ದರು. ಅಲ್ಲಿ ನಿಹಾಲ್ ಮತ್ತು ಅವನ ಸಹಪಾಠಿಗಳು ಏನ್ ಮಾಡ್ತಾರೆ, ಅವರ ಶಾಲೆಯಲ್ಲಿ ಒಂದು ಪ್ರವಾಸವನ್ನ ಏರ್ಪಡಿಸಲಾಗಿತ್ತು. ಅಂದ್ರೆ ಹೋಗ್ಬೇಕು ಅಂತ ಅವರು ನಿರ್ಧರಿಸಿದ್ರು. ಎಲ್ಲಿಗೆ? ಭಾಕ್ರಾನಂಗಲ್ ಅಣೆಕಟ್ಟಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು. ಯಾಕೆ ಆ ಭಾಕ್ರಾನಂಗಲ್ ಅಣೆಕಟ್ಟಿಗೆ ಅವರು ಹೋಗ್ಬೇಕಂತ ಅನ್ಕೊಂಡಿದ್ರು? ಯಾಕಂದ್ರೆ ಅಲ್ಲಿ ಧುಮ್ಮಿಕ್ಕುವ ನೀರಿನಿಂದ, ಆ ಮೇಲಿನಿಂದ ರಭಸವಾಗಿ ಬೀಳ್ತಕ್ಕಂತಹ ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಭೇಟಿ ನೀಡಬೇಕು ಅಂತ ಅವರು ಅನ್ಕೊಂಡಿದ್ರು. ಅಲ್ಲಿ ಅವರು ಹೋಗಿ ಏನೇನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ರಂದ್ರೆ, ನೀರಿನ ಹರಿವಿನಿಂದ ವಿದ್ಯುತ್ತನ್ನ ಹೇಗೆ ಉತ್ಪಾದನೆ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರು. ಅದರ ಬಗ್ಗೆ ಕುತೂಹಲ ಹೊಂದಿದ್ರು. ಹಾಗೆ ಶಿವಾಲಿಕ್ ಬೆಟ್ಟಗಳ ಮೂಲಕ ರೈಲು ಪ್ರಯಾಣ, ಆ ಶಿವಾಲಿಕ್ ಬೆಟ್ಟಗಳ ಶ್ರೇಣಿ ಮೂಲಕ ಅಲ್ಲಿ ರೈಲು ಪ್ರಯಾಣವನ್ನ ಮಾಡಬೇಕು ಅನ್ನೋದು ಅವರ ಒಂದು ಆಸೆ ಆಗಿತ್ತು. ಹಾಗೆ ಮನೆಯಲ್ಲಿ ಬಳಸ್ತಕ್ಕಂತಹ ವಿದ್ಯುತ್ ಉಪಕರಣಗಳ ಬಗ್ಗೆ, ವಿದ್ಯುತ್ನ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂತ ಇದ್ರು. ಹಾಗೆ ಅವರು ಅದರ ಬಗ್ಗೆ ಪುಸ್ತಕಗಳನ್ನು ಕೂಡ ಓದಿದ್ರು. ಪಾಠಶಾಲೆಯಲ್ಲಿ ಕೂಡ ಅವರು ಕಲಿತಾ ಇದ್ರು. ಹಾಗೆ ಅಂತರ್ಜಾಲದಲ್ಲಿ ಕೂಡ ಅಂದ್ರೆ ಇಂಟರ್ನೆಟ್ ನಲ್ಲಿ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಅವರು ಕಲೆ ಹಾಕ್ತಾ ಇದ್ರು. ಈ ರೀತಿಯಾಗಿ ನಿಹಾಲ್ ಮತ್ತು ಅವನ ಸಹಪಾಠಿಗಳು ಆ ವಿದ್ಯುತ್ ಶಕ್ತಿಯ ಬಗ್ಗೆ ಈ ಎಲ್ಲ ವಿಚಾರಗಳನ್ನ ಕಲೆ ಹಾಕ್ತಾ ಇದ್ರು ಮತ್ತು ಆ ಭಾಕ್ರಾನಂಗಲ್ ಅಣೆಕಟ್ಟಿಗೆ ಹೋಗ್ಬೇಕು, ಅಲ್ಲಿನ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಭೇಟಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಆಸೆಯನ್ನ ಹೊಂದಿದ್ರು. ಆಯ್ತಾ? ಇದು ನಿಮ್ಮ ಈ ಒಂದು ಪಾಠದ ಇಂಟ್ರೊಡಕ್ಷನ್ ಆಗಿರುವಂತದ್ದು. ಈಗ ನಾವು ಆಕ್ಚುಯಲ್ ಪಾಠವನ್ನ ಶುರು ಮಾಡೋಣ. ಅದಕ್ಕೂ ಮೊದಲು ನಾವು ವಿದ್ಯುತ್ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಿಂದಲೂ ಕೂಡ ವಿದ್ಯುತ್ ಶಕ್ತಿಯನ್ನ ನಾವು ಬಳಸ್ತೀವಿ ಅಲ್ವಾ? ಈಗ ನಾವು ಆ ವಿದ್ಯುತ್ ಶಕ್ತಿಯಿಂದ ಆಗ್ತಕ್ಕಂಥ ಉಪಯೋಗಗಳೇನು, ಯಾವ ಯಾವ ಕ್ಷೇತ್ರದಲ್ಲಿ ನಮಗೆ ವಿದ್ಯುತ್ ಶಕ್ತಿ ಉಪಯುಕ್ತವಾಗಿದೆ ಅದನ್ನ ನಾವೀಗ ನೋಡೋಣ. ನೋಡಿ, ವಿದ್ಯುತ್ ಶಕ್ತಿಯ ಉಪಯೋಗಗಳು. ಅದರಲ್ಲಿ ನಾವು ಯಾವ್ದೆಲ್ಲ ನೋಡ್ತೀವಿ ನೋಡಿ. ಅಡುಗೆ ಮಾಡ್ಲಿಕ್ಕೆ, ನಮಗೆ ಅಡುಗೆ ಮಾಡ್ಲಿಕ್ಕೇನು? ವಿದ್ಯುತ್ ಕೆಟಲ್ ಆಗಿರಬಹುದು, ಮಿಕ್ಸರ್ ಆಗಿರಬಹುದು, ಗ್ರೈಂಡರ್, ಟೋಸ್ಟರ್, ಓವನ್, ಮೈಕ್ರೋವೇವ್, ಇದೆಲ್ಲವೂ ಕೂಡ ಕೆಲಸ ಮಾಡ್ಬೇಕು ಅಂದ್ರೆ ವಿದ್ಯುತ್ ಶಕ್ತಿ ಬೇಕೇ ಬೇಕು ಅಡುಗೆ ಮಾಡ್ಲಿಕ್ಕಾಗಿ. ಇನ್ನು ಬೆಳಕನ್ನ ಪಡಿಲಿಕ್ಕಾಗಿ, ನೀವೀಗ ರಾತ್ರಿ ಹೊತ್ತು ಓದಬೇಕು ಅಥವಾ ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಂದ್ರೆ ಬೆಳಕು ಬೇಕು. ನಮಗೆ ಹಗಲು ಹೊತ್ತಿನಲ್ಲಾದ್ರೆ ಸೂರ್ಯನ ಬೆಳಕಿರ್ತದೆ, ರಾತ್ರಿ ಹೊತ್ತಿನಲ್ಲಿ ನಾವು ವಿದ್ಯುತ್ ಶಕ್ತಿಯಿಂದಲೇ ಬೆಳಕನ್ನ ಪಡೆಯುವಂಥದ್ದು. ನಮ್ಮ ಮನೆಗಳಲ್ಲಿ, ಆಫೀಸ್ಗಳಲ್ಲಿ, ಕಚೇರಿಗಳಲ್ಲಿ, ಬೀದಿಗಳಲ್ಲಿ ಬೀದಿ ದೀಪ ಇರಬಹುದು, ಮಾರುಕಟ್ಟೆಗಳಲ್ಲಾಗಿರ್ಬಹುದು, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ, ಕಾರ್ಖಾನೆಗಳಲ್ಲಿ, ಇದೆಲ್ಲದಕ್ಕೂ ಕೂಡ ಬೆಳಕು ಬೇಕೇ ಬೇಕು ಅಲ್ವಾ? ಅದು ಆ ಒಂದು ಬೆಳಕನ್ನ ಎಲ್ಲಿಂದ ಪಡೆಯಲಾಗತ್ತೆ? ವಿದ್ಯುತ್ ಶಕ್ತಿಯ ಮೂಲದಿಂದ ಪಡೆಯಲಾಗತ್ತೆ. ಇನ್ನು ಸಾರಿಗೆಗಾಗಿ ಬಳಸ್ತಕ್ಕಂಥದ್ದು ಯಾವುದು? ರೈಲು, ಬಸ್ಸು, ಕಾರು, ಸ್ಕೂಟರ್, ಇದೆಲ್ಲದೂ ಕೂಡ ಈಗ ವಿದ್ಯುತ್ ಚಾಲಿತ
ವಾಹನಗಳೆಲ್ಲ ಬಂದಿದ್ದಾವೆ. ಇನ್ನು ಲಿಫ್ಟ್, ಈಗ ದೊಡ್ಡ ಬಹುಮಹಡಿ ಕಟ್ಟಡಗಳಿಗೆ, ಮೇಲಿನ ಮಹಡಿಗಳಿಗೆ ಹೋಗ್ಬೇಕು ಅಂತಂದ್ರೆ ನಾವು ಮೆಟ್ಟಿಲುಗಳನ್ನ ಹತ್ಕೊಂಡು, ಸ್ಟೇರ್ಸ್ ಗಳನ್ನ ಹತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ದೊಡ್ಡ ದೊಡ್ಡ ಮಹಡಿಗಳಲ್ಲಿ. ಅಲ್ಲಿ ಲಿಫ್ಟ್ ಗಳನ್ನೇ ಬಳಸಬೇಕಾಗ್ತದೆ. ಇನ್ನು ಎಸ್ಕಲೇಟರ್ಗಳು, ಈ ಶಾಪಿಂಗ್ ಮಾಲ್ಗಳಲ್ಲಿ ಅಲ್ಲೆಲ್ಲ ನಾವು ಎಸ್ಕಲೇಟರ್ ಗಳನ್ನ ನೋಡ್ತೀವಿ. ಅಂದ್ರೆ ಆಟೋಮೆಟಿಕ್ ಮೆಟ್ಟಿಲುಗಳು, ಅದ್ರ ಮೇಲೆ ನಿಂತ್ಕೊಂಡಾಗ ಅದು ಆಟೋಮೆಟಿಕ್ ಆಗಿ ನಿಮ್ಮನ್ನ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ವಾ, ಅದನ್ನ ನಾವು ಎಸ್ಕಲೇಟರ್ ಅಂತ ಕರಿತೀವಿ. ಈ ರೀತಿಯಾಗಿ ಸಾರಿಗೆಗಾಗಿ ಕೂಡ ನಾವು ಕರೆಂಟ್ ಅನ್ನ ಬಳಸ್ತೀವಿ. ಇನ್ನು ಸಂಪರ್ಕ ಸಾಧನಗಳು ಅಲ್ವಾ, ಮೊಬೈಲ್ ಫೋನ್, ಇಂಟರ್ನೆಟ್ ಗಳನ್ನ ಬಳಸ್ಬೇಕಂದ್ರೆ ನಮಗೆ ವಿದ್ಯುತ್ ಶಕ್ತಿ ಬೇಕು. ಮನೋರಂಜನೆ ಉದ್ದೇಶದಿಂದ ಟಿವಿ, ರೇಡಿಯೋ ಇದೆಲ್ಲ ಕೂಡ ಕೆಲಸ ಮಾಡಬೇಕು ಅಂದ್ರೂ ಕೂಡ ಕರೆಂಟ್ ಬೇಕು. ಇನ್ನು ಉಷ್ಣಕಾರಿ ಮತ್ತು ತಂಪುಕಾರಿಗಳಲ್ಲಿ ಅಂದ್ರೆ ಫ್ಯಾನ್, ಕೊಠಡಿಯ ಹೀಟರ್, ಮುಳುಗು ಕಂಬಿ, ಗೀಸರ್, ಬಿಸಿ ನೀರು ಕಾಯಿಸ್ಬೇಕು ಅಂದ್ರೆ ಗೀಸರ್ ಬೇಕು, ಹಾಗೆ ಶೆಕೆ ಆಗುತ್ತೆ, ಫ್ಯಾನ್ ಬೇಕು. ಹವಾನಿಯಂತ್ರಕ, AC ಬೇಕಾಗ್ತದೆ. ರೆಫ್ರಿಜರೇಟರ್, ಫ್ರಿಡ್ಜ್ ಬೇಕಾಗ್ತದೆ. ಏನಾದ್ರು ಆಹಾರ ಪದಾರ್ಥಗಳು ಹಾಳಾಗಬಾರ್ದು, ಅದನ್ನ ಇಡಬೇಕು ಅಂದ್ರೆ, ಸುರಕ್ಷಿತವಾಗಿ ಇಡಬೇಕು ಅಂದ್ರೆ ನಮ್ಗೆ ಫ್ರಿಡ್ಜ್ ಬೇಕಾಗ್ತದೆ. ಈ ರೀತಿಯಾಗಿ ಈ ಎಲ್ಲ ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು, ಇದೆಲ್ಲ ನಿರ್ವಹಿಸಬೇಕಾಗುತ್ತೆ ಅಂತಂದ್ರೆ ವಿದ್ಯುತ್ ಶಕ್ತಿ ಅಂತೂ ಬೇಕೇ ಬೇಕಾಗ್ತದೆ. ಈ ಎಲ್ಲಾ ವಿಚಾರಗಳನ್ನ ನಿಹಾಲ್ ಮತ್ತು ನಿಹಾಲ್ನ ಸಹಪಾಠಿಗಳು ಅಲ್ಲಿ ಪಟ್ಟಿಯನ್ನ ಮಾಡ್ತಾರೆ. ನಿಮಗೆ ಇದನ್ನ ಹೊರತುಪಡಿಸಿ ಇನ್ನೂ ಯಾವ್ದಾದ್ರು ಉಪಯೋಗಗಳೆಲ್ಲ ಗೊತ್ತಿದೆ ಅಂತ ಆದ್ರೆ ನೀವು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಆಯ್ತಾ. ನಿಮಗೆ ಇದನ್ನ ಹೊರತುಪಡಿಸಿ ನಿಮ್ಗೆ ಮತ್ತೇನೆಲ್ಲ ಉಪಯೋಗಗಳು ವಿದ್ಯುತ್ನ ಬಗ್ಗೆ ಗೊತ್ತಿದೆ ಅದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವೀಗ ವಿದ್ಯುತ್ನ ಇನ್ನಷ್ಟು ವಿಷಯವನ್ನ ತಿಳ್ಕೊಳ್ತಾ ಹೋಗೋಣ. ಇದು ಅದರ ಉಪಯೋಗಗಳಾಯ್ತು. ಈಗ ನಾವು ವಿದ್ಯುತ್ ಶಕ್ತಿಯ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಈಗ ನಾವು ವಿದ್ಯುತ್ ಶಕ್ತಿಯಿಂದ ಆಗ್ತಕ್ಕಂಥ ಉಪಯೋಗಗಳು ಯಾವ್ಯಾವ್ದು ಅಂತ ತಿಳ್ಕೊಂಡ್ವಿ. ಈಗ ನಾವು ಅದನ್ನ ಉತ್ಪಾದನೆ ಮಾಡೋದು ಹೇಗೆ? ಈಗ ವಿದ್ಯುತ್ ನಮ್ಗೆ ಬೇಕು ಅಂದ್ರೆ ಅದನ್ನ ಎಲ್ಲಾದ್ರೂ ಒಂದು ಕಡೆ ಉತ್ಪಾದನೆ ಮಾಡ್ಬೇಕಲ್ವಾ, ಅದನ್ನ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ನಾವೀಗ ನೋಡೋಣ. ನೋಡಿ, ಮೊದಲನೇದಾಗಿ ಪವನ ಯಂತ್ರಗಳಿಂದ ಗಾಳಿ ಶಕ್ತಿಯನ್ನ ಬಳಸಿ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತಾರೆ. ಈ ರೀತಿಯಾಗಿ ದೊಡ್ಡ ವಿಶಾಲವಾದಂತಹ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಫ್ಯಾನ್ಗಳನ್ನ, ದೊಡ್ಡ ದೊಡ್ಡ ಫ್ಯಾನ್ಗಳನ್ನ ಈ ರೀತಿಯಾಗಿ ಇಟ್ಟು ಅದನ್ನ ತಿರುಗಿಸಿದ್ರ ಮುಖಾಂತರ ಅಲ್ಲಿ ಗಾಳಿ ಶಕ್ತಿಯನ್ನ ಬಳಸಿಕೊಂಡು ವಿದ್ಯುತ್ ಶಕ್ತಿಯನ್ನ ಜನರೇಟ್ ಮಾಡಲಾಗ್ತದೆ. ಹಾಗೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಸೋಲಾರ್ ಪ್ಯಾನೆಲ್ಗಳನ್ನ ಬಳಸಿ, ಸೌರ ಫಲಕಗಳನ್ನ ಬಳಸಿ ಸೂರ್ಯನ ಶಕ್ತಿ, ಸೌರ ಶಕ್ತಿಯನ್ನ ಸೆರೆ ಹಿಡಿದು ಅದರಿಂದ ಕೂಡ ವಿದ್ಯುತ್ತನ್ನ ಉತ್ಪಾದನೆಯನ್ನ ಮಾಡಲಾಗ್ತದೆ. ಹಾಗೆ ಮೇನ್ ಆಗಿ ಬಳಸ್ತಕ್ಕಂಥದ್ದು ಯಾವುದು? ಜಲವಿದ್ಯುತ್ ಉತ್ಪಾದನೆ. ಅಂದ್ರೆ ಈ ಜಲಪಾತಗಳಲ್ಲಾಗಿರಬಹುದು, ಅಣೆಕಟ್ಟುಗಳಲ್ಲಾಗಿರಬಹುದು, ಮೇಲಿನಿಂದ ಬೀಳ್ತಕ್ಕಂತಹ ರಭಸವಾದಂತಹ ನೀರಿನಿಂದಾಗಿ ಅಲ್ಲಿ ಆ ಒಂದು ಧುಮ್ಮಿಕ್ಕುವ ನೀರಿನಿಂದ ವಿದ್ಯುತ್ ಉತ್ಪಾದನೆಯನ್ನ ಮಾಡಲಾಗ್ತದೆ. ಹಾಗೆ ಇನ್ನು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ, ಇಂಡಸ್ಟ್ರಿಗಳಲ್ಲೆಲ್ಲ ಈ ಅಲ್ಲಿ ಏನು ದಹನ ಕ್ರಿಯೆನ ನಡೆಸ್ತಾರೆ ಅಲ್ವಾ. ಏನಾದ್ರೂ ಉಷ್ಣವನ್ನ ಕೊಡ್ಬೇಕಾಗ್ತದೆ, ಅದರಿಂದಾಗಿ ಇಲ್ಲಿ ಸಾಕಷ್ಟು ಉಷ್ಣ ಅಲ್ಲಿ ಬಿಡುಗಡೆ ಆಗ್ತದೆ ಅಲ್ವಾ. ಆ ಒಂದು ಉಷ್ಣದಿಂದ ನೈಸರ್ಗಿಕ ಅನಿಲ ಹಾಗೆ ಕಲ್ಲಿದ್ದಲನ್ನ ಬಳಸುವುದರ ಮುಖಾಂತರ ಕೂಡ ವಿದ್ಯುತ್ತನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ಏನಾಗಿದ್ದಾವೆ? ವಿದ್ಯುತ್ತನ್ನ ನಾವು ಯಾವ ಒಂದು ಮೂಲದಿಂದ ಉತ್ಪಾದನೆಯನ್ನ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ. ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಈ ಹಿಂದಿನ ತರಗತಿಯಲ್ಲಿ ಅಂದ್ರೆ 6ನೇ ತರಗತಿಯಲ್ಲಿ ಕೂಡ ಕಲ್ತಿದ್ದೀರಿ. ಅಲ್ಲಿ ಒಂದು ನಿಮಗೆ ನಿಸರ್ಗದ ಸಂಪತ್ತು ಅಂತಕ್ಕಂಥ ಒಂದು ಪಾಠ ಇತ್ತು. ಅಲ್ಲಿ ಕೂಡ ನೀವು ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಇಲ್ಲೂ ಕೂಡ ಅದನ್ನ ಒಂದು ಬಾರಿ ನೀವು ನೋಡ್ಕೊಳ್ಳಿ. ಹಾಗೆ ಮುಂದೆ ನೋಡೋಣ ಈಗ ಎಚ್ಚರಿಕೆಯ ಬಗ್ಗೆ. ನೀವು ಈ ರೀತಿಯಾದಂತಹ ಸಂಕೇತಗಳನ್ನ ನೋಡಿರಬಹುದು. ಈ ದೊಡ್ಡ ದೊಡ್ಡ ಅಂದ್ರೆ ಅಪಾಯಕಾರಿ ವಿದ್ಯುತ್ ಉಪಕರಣಗಳಲ್ಲಿ ಅಲ್ಲೆಲ್ಲ ಈ ರೀತಿಯಾದಂತಹ ಸಿಂಬಲ್ ಅನ್ನ ಹಾಕಿರ್ತಾರೆ. ಹಾಗೆ ಹೈ ವೋಲ್ಟೇಜ್ ಕರೆಂಟ್ ಇರ್ತಕ್ಕಂತಹ ಭಾಗಗಳಲ್ಲಿ ಈ ರೀತಿಯಾಗಿ ಹಾಕಿರ್ತಾರೆ. ಯಾಕಂದ್ರೆ ಮಕ್ಕಳು, ವಯಸ್ಸಾದವರೆಲ್ಲ ಮುಟ್ಟಬಾರದು ಅನ್ನೋದರ ದೃಷ್ಟಿಯಿಂದ, ಆಯ್ತಾ. ಇದನ್ನ ಹಾಕುವಂಥದ್ದು ಏತಕ್ಕಾಗಿ? ವಿದ್ಯುತ್ ಕಂಬಗಳು ಮತ್ತು ಇತರ ಉಪಕರಣಗಳ ಮೇಲಿನ ಅಪಾಯದ ಫಲಕಗಳು ಜನರಿಗೆ ಎಚ್ಚರಿಕೆಯನ್ನ ನೀಡ್ತದೆ. ಆ ಒಂದು ಸಿಂಬಲ್ ಅನ್ನ ನೋಡಿದ ತಕ್ಷಣ, ಆ ಒಂದು ಸಂಕೇತವನ್ನ ನೋಡಿದಾಗ ಗೊತ್ತಾಗ್ತದೆ ಅದನ್ನ ಮುಟ್ಟಬಾರದು ಅನ್ನೋದು ಜನರಿಗೆ ಗೊತ್ತಾಗತ್ತೆ. ಅದಕ್ಕಾಗಿ ಈ ರೀತಿಯಾದಂತಹ ಸಿಂಬಲ್ ಅನ್ನ ಹಾಕ್ತಾರೆ. ಹಾಗೆ ವಿದ್ಯುತ್ತನ್ನು ಎಚ್ಚರಿಕೆಯಿಂದ ನಿರ್ವಹಿಸದಿದ್ದರೆ ಅತ್ಯಂತ ಅಪಾಯಕಾರಿಯಾಗಬಹುದು ಎಂದು ಜನರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇರ್ತದೆ ಈ ಒಂದು ಸಂಕೇತ. ನೇರವಾಗಿ ವಿದ್ಯುತ್ ಪೂರೈಕೆಯೊಂದಿನ ಪ್ರಯೋಗಗಳನ್ನು ಎಂದಿಗೂ ಮಾಡಬೇಡಿ. ನೀವು ಡೈರೆಕ್ಟ್ ಕರೆಂಟ್ ಅನ್ನ ಬಳಸಿಕೊಂಡು ಯಾವ ಪ್ರಯೋಗಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನೀವು ಕರೆಂಟ್ನ ಜೊತೆಯಲ್ಲಿ, ವಿದ್ಯುತ್ನ ಜೊತೆಯಲ್ಲಿ ಆಟವಾಡ್ಲಿಕ್ಕಂತೂ ಖಂಡಿತವಾಗಿಯೂ ಹೋಗಬೇಡಿ. ಯಾಕಂದ್ರೆ ವಿದ್ಯುತ್ ತುಂಬಾ ಅಪಾಯಕಾರಿ ಆಗಿರುವಂಥದ್ದು. ಎಲ್ಲಾದ್ರೂ ನಿಮ್ಗೆ ಅದರಿಂದ ಕರೆಂಟ್ ಶಾಕ್ ತಗಲಬಹುದು ಅಥವಾ ಪ್ರಾಣವೇ ಹೋಗ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ವಿದ್ಯುತ್ನ ಒಂದು ವಿಚಾರದಲ್ಲಿ ನಾವು ಆದಷ್ಟು ಜಾಗರೂಕರಾಗಿ ಇರಬೇಕು, ಅದನ್ನ ಹುಷಾರಾಗಿ ಬಳಸಬೇಕು. ವಿದ್ಯುತ್ ಪ್ರಯೋಗಗಳಿಗೆ ಬಳಸುವ ಬ್ಯಾಟರಿ ಅಥವಾ ಟಾರ್ಚ್ ಲೈಟ್ಗಳು
ಗೋಡೆ ಗಡಿಯಾರಗಳು, ರೇಡಿಯೋಗಳು ಅಥವಾ ರಿಮೋಟ್ಗಳಲ್ಲಿ ವಿದ್ಯುತ್ ಕೋಶಗಳನ್ನು ಮಾತ್ರ ಬಳಸಿ. ನೀವು ವಿದ್ಯುತ್ ಕೋಶಗಳನ್ನ ಮಾತ್ರ ಬಳಸಿಕೊಂಡು ನೀವು ಪ್ರಯೋಗಗಳನ್ನ ಮಾಡಿ. ಬ್ಯಾಟ್ರಿ ಮತ್ತು ವಿದ್ಯುತ್ ಕೋಶ, ಟಾರ್ಚ್ಗಳು, ಗಡಿಯಾರಗಳು ಇಂತಹ ಚಿಕ್ಕ ಪುಟ್ಟ ಸಾಧನಗಳನ್ನ ಬಳಸಿ ಮಾತ್ರ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಹೋಗಿ. ಇನ್ನು ನೀವು ಡೈರೆಕ್ಟ್ ಕರೆಂಟ್ಗಳನ್ನ ಬಳಸಿಕೊಂಡು ಆ ರೀತಿಯಾಗಿ ಮಾಡ್ಲಿಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಅಪಾಯ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಮಗೆ ಎಚ್ಚರಿಕೆಯ ಸಂದೇಶವನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಬನ್ನಿ ನಾವೀಗ ಒಂದು ಸರಳವಾದಂತಹ ಒಂದು ವಿದ್ಯುತ್ ಉಪಕರಣ, ಯಾವುದದು? ಟಾರ್ಚ್ ಲೈಟ್ ಅಲ್ವಾ? ನೀವೆಲ್ಲ ನೋಡೇ ಇರ್ತೀರಿ. ಅದರ ಬಗ್ಗೆ ನಾವೀಗ ಚಟುವಟಿಕೆ 3.1ರಲ್ಲಿ ನೋಡ್ತಾ ಹೋಗೋಣ. ನೋಡಿ, ಈ ರೀತಿಯಾದಂತಹ ಟಾರ್ಚ್ ಲೈಟ್ ಅನ್ನು ನೀವು ಎಲ್ಲ ನೋಡೇ ಇರ್ತೀರಿ. ಅದರಲ್ಲಿ ಒಂದು ಸ್ವಿಚ್ ಇರ್ತದೆ, ಹಾಗೆ ಒಂದು ಬಲ್ಬ್ ಇರ್ತದೆ ಅಲ್ವಾ? ಅದನ್ನ ನಾವು ಈಗ ತಗೊಳ್ಬೇಕು. ಆ ಒಂದು ಟಾರ್ಚ್ ಲೈಟ್ ಅನ್ನ ತೆಗೆದುಕೊಂಡು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಗೆ ಅಲ್ಲಿ ಈ ತರ ಬಲ್ಬ್ ಮತ್ತೆ ಸ್ವಿಚ್ ಇರೋದನ್ನ ನಾವು ಗಮನಿಸ್ತೀವಿ. ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ಅದರ ಸ್ವಿಚ್ ಅನ್ನ ಮುಂದಕ್ಕೆ ತಳ್ಳಬೇಕು. ಆ ಒಂದು ಸ್ವಿಚ್ ಅನ್ನ ಪ್ರೆಸ್ ಮಾಡಿ ಮುಂದಕ್ಕೆ ತಳ್ಳಬೇಕು. ಆಗ ಬಲ್ಬ್ ಅಲ್ಲಿ ಬೆಳಗ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಹಾಗೆ ಆ ಒಂದು ಸ್ವಿಚ್ ಅನ್ನ ಮತ್ತೊಮ್ಮೆ ಅದನ್ನ ಹಿಂದಕ್ಕೆ ಸ್ಥಾನಕ್ಕೆ ವಾಪಸ್ ತನ್ನಿ. ಆಗ ಟಾರ್ಚ್ ಬಲ್ಬ್ ಬೆಳಗ್ತಾ ಇದೆಯಾ ಅನ್ನೋದನ್ನ ನೋಡಿ. ಏನಾಗ್ತಾ ಇದೆ? ಸ್ವಿಚ್ ನ ಮೊದಲ ಸ್ಥಾನದಲ್ಲಿ ಟಾರ್ಚ್ ಬಲ್ಬ್ ಬೆಳಗುತ್ತದೆ ಮತ್ತು ಇನ್ನೊಂದು ಸ್ಥಾನದಲ್ಲಿ ಅದು ಬಲ್ಬ್ ಬೆಳಗೋದಿಲ್ಲ. ಯಾಕೆ? ಈ ಒಂದು ಸ್ವಿಚ್ ಒಂದು ಸ್ಥಾನದಲ್ಲಿದ್ದಾಗ ಮಾತ್ರ ಆ ಒಂದು ಟಾರ್ಚ್ ನ ಬಲ್ಬ್ ಬೆಳಗ್ತದೆ ಅಲ್ವಾ? ಯಾಕೆ ಇದು? ಈ ಒಂದು ಪ್ರಶ್ನೆ ನಿಮ್ಗೆ ಬಂದಿರಬಹುದು. ಈಗ ನಾವೇನ್ ಮಾಡ್ಬೇಕು? ಆ ಒಂದು ಟಾರ್ಚ್ ಅನ್ನ ಬಿಚ್ಚೋಣ. ಅದರ ತಲೆಯ ಭಾಗವನ್ನ ತಿರುಗಿಸಿ ಅದನ್ನ ಬಿಚ್ಚಿ ನೋಡಿದಾಗ ಅದರ ಒಳಗೆ ಏನಿರ್ತದೆ? ಒಳಗೆ ನೀವು ಏನನ್ನ ಗಮನಿಸ್ತೀರಿ? 2 ಅಥವಾ ಹೆಚ್ಚಿನ ಅಂದ್ರೆ ಅನೇಕ ಸಂಖ್ಯೆಯಲ್ಲಿ ವಿದ್ಯುತ್ ಕೋಶಗಳಿರೋದನ್ನ ನಾವಲ್ಲಿ ಗಮನಿಸಬಹುದು. ಅದರಲ್ಲಿ ಸೆಲ್ಗಳು, ವಿದ್ಯುತ್ ಸೆಲ್ಗಳು ಇರ್ತದೆ, ಕರೆಂಟ್ ವಿದ್ಯುತ್ ಕೋಶಗಳು ಅದರೊಳಗೆ ಇರೋದನ್ನ ನಾವಲ್ಲಿ ಗಮನಿಸಬಹುದು. ಆಯ್ತಾ? ನಾವೀಗ ಏನ್ ನೋಡೋಣ ಅಂದ್ರೆ ಸರಳ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಕೋಶದ ಉಪಯೋಗ ಏನು, ಮತ್ತೆ ಈ ಒಂದು ವಿದ್ಯುತ್ ಕೋಶದಲ್ಲಿರ್ತಕ್ಕಂತಹ ಭಾಗಗಳು ಯಾವ್ಯಾವುದೆಲ್ಲ, ಅದನ್ನ ಹೇಗೆ ಬಳಸಬೇಕು, ಅದನ್ನ ಯಾವ ರೀತಿಯಾಗಿ ಸಂಯೋಜನೆಯನ್ನ ಮಾಡಬೇಕು, ಅದರ ಬಗ್ಗೆ ಈಗ ನಾವು ನೋಡ್ತಾ ಹೋಗೋಣ. ನೋಡಿ, ನಿಮ್ಗೆ ಇದಕ್ಕಾಗಿ ಒಂದು ಚಟುವಟಿಕೆ 3.2 ಅಂತ ಕೊಡಲಾಗಿದೆ. ನೋಡಿ, ಒಂದು ವಿದ್ಯುತ್ ಕೋಶವನ್ನ ತೆಗೆದುಕೊಳ್ಳಿ. ಈ ರೀತಿಯಾದಂತಹ ಒಂದು ಸೆಲ್ ವಿದ್ಯುತ್ ಕೋಶವನ್ನ ತಗೊಳ್ಳಿ. ಅದರಲ್ಲಿ ಒಂದು ತುದಿ ಇರ್ತದೆ, ಅದು ಧನ ತುದಿ ಆಗಿರ್ತದೆ. ಇನ್ನೊಂದು ತುದಿ ಋಣ ತುದಿ ಆಗಿರ್ತದೆ. ಅದರಲ್ಲಿ ನಾವು ಧನ ತುದಿ ಮತ್ತೆ ಋಣ ತುದಿಯನ್ನ ಗುರುತಿಸುವಂತದ್ದು ಹೇಗೆ ಅಂತಂದ್ರೆ, ನೋಡಿ, ಈ ರೀತಿಯಾಗಿ ಲೋಹದ ಟೋಪಿ ಇರ್ತದೆ. ಒಂದು ಭಾಗದಲ್ಲಿ ಒಂದು ಉಬ್ಬಿದಂತಹ ಒಂದು ರಚನೆ ಇರ್ತದೆ. ಅದನ್ನ ಏನಂತ ಕರಿತೀವಿ? ಧನ ತುದಿ ಅಂತ ಕರಿತೀವಿ. ಪಾಸಿಟಿವ್, ಪ್ಲಸ್ ಇಂದ ಸೂಚಿಸ್ತೀವಿ ಅದನ್ನ. ಹಾಗೆ ಇನ್ನೊಂದು ತುದಿ ಇರ್ತದೆ, ಅಲ್ಲಿ ಚಪ್ಪಟೆಯಾದಂತಹ ಲೋಹದ ತಟ್ಟೆ ಇರ್ತದೆ. ಅಲ್ಲಿ ಸಮತಟ್ಟಾದಂತಹ ಒಂದು ಲೋಹದ ತಟ್ಟೆ ಇರ್ತದೆ. ಅದನ್ನ ನಾವೇನಂತ ಕರಿತೀವಿ? ಋಣ ತುದಿ ಅಂತ ಕರಿತೀವಿ. ಅದನ್ನ ನಾವು ಮೈನಸ್ ಒಂದು ಸಂಕೇತದಿಂದ ಸೂಚಿಸ್ತೀವಿ. ಇದು ನಿಮ್ಗೆ ವಿದ್ಯುತ್ ಕೋಶದ ಬಗ್ಗೆ ತಿಳಿದಿರ್ಬೇಕಾದಂತಹ ಒಂದು ಮಾಹಿತಿ. ನೋಡಿ, ವಿದ್ಯುತ್ ಕೋಶಗಳು 2 ತುದಿಗಳನ್ನ ಹೊಂದಿರ್ತದೆ. ನಮಗೆಲ್ಲ ಗೊತ್ತೇ ಇದೆ, 2 ತುದಿಗಳು ಇರ್ತವೆ. ಹಾಗೆ ಅದರಲ್ಲಿ ಒಂದು ತುದಿಯನ್ನ ಧನಾಗ್ರ, ನೋಡಿ, ಈ ಒಂದು ಪ್ಲಸ್ ಪಾಸಿಟಿವ್ ತುದಿಯನ್ನ ನಾವೇನಂತ ಕರಿತೀವಿ? ಧನಾಗ್ರ ಅಂತ ಕರಿತೀವಿ. ಧನ ತುದಿಯನ್ನ ಧನಾಗ್ರ ಅಂತ ಕರಿತೀವಿ. ಹಾಗೆ ಇನ್ನೊಂದು ತುದಿ ಇದೆ ಅಲ್ವಾ, ಸಮತಟ್ಟಾದ ಭಾಗದಲ್ಲಿ, ಅದನ್ನ ನಾವು ಋಣಾಗ್ರ ಅಥವಾ ನೆಗೆಟಿವ್ ಅಂತ ಕರಿತೀವಿ. ಇದು ವಿದ್ಯುತ್ ಕೋಶದ 2 ಭಾಗಗಳು, ಧನಾಗ್ರ ಮತ್ತು ಋಣಾಗ್ರ, ಪಾಸಿಟಿವ್ ಮತ್ತೆ ನೆಗೆಟಿವ್ ಆಗಿದೆ. ಅಲ್ಲಿ ಲೋಹದ ಟೋಪಿ ಇರ್ತಕ್ಕಂಥದ್ದು ಯಾವ ಭಾಗ? ಅದು ಧನ ತುದಿ ಆಗಿದೆ. ಹಾಗೆ ಲೋಹದ ಚಪ್ಪಟೆ ಭಾಗ ಇರ್ತಕ್ಕಂಥದ್ದು ಯಾವ ತುದಿ? ಅದು ಋಣ ತುದಿ ಆಗಿರುವಂತದ್ದು. ಹಾಗೆ ವಿದ್ಯುತ್ ಕೋಶವು ಸುಲಭವಾಗಿ ಕೊಂಡೊಯ್ಯಬಲ್ಲ ವಿದ್ಯುತ್ ಶಕ್ತಿಯ ಆಕಾರವಾಗಿದೆ. ಆ ಒಂದು ವಿದ್ಯುತ್ ಕೋಶವನ್ನು ನಾವು ಯಾವ ಸ್ಥಳಗಳಿಗೆ ಬೇಕಾದರೂ ತುಂಬಾ ಸುಲಭವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದಿಷ್ಟಾಗಿತ್ತು ಏನು ವಿದ್ಯುತ್ ಕೋಶದ ಬಗ್ಗೆ ನಮಗೆ ಇರಬೇಕಾದಂತಹ ಮಾಹಿತಿ. ಮುಂದೆ ನೋಡೋಣ. ಈಗ ಈ ಒಂದು ವಿದ್ಯುತ್ ಕೋಶವನ್ನ ಬಳಸಿಕೊಂಡು ನಾವು ಒಂದು ಪ್ರಯೋಗವನ್ನ ಮಾಡೋಣ. ಅದರಿಂದ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತೀವಿ. ಏನು? ಒಂದು ಪ್ರಶ್ನೆ ನಮ್ಮಲ್ಲಿ ಇರಬಹುದು. ಟಾರ್ಚ್ ನಲ್ಲಿ ನಾವು ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳನ್ನು ಬಳಸ್ತೇವೆ. ಟಾರ್ಚ್ಗಳಲ್ಲಿ ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ವಿದ್ಯುತ್ ಕೋಶಗಳು ಇರ್ತವೆ. ನಾವು ಈ ರೀತಿಯಾಗಿ 2 ಅಥವಾ 2ಕ್ಕಿಂತ ಹೆಚ್ಚಿನ ವಿದ್ಯುತ್ ಕೋಶವನ್ನ ಬಳಸುವಾಗ ಯಾವುದಾದ್ರೂ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಅದನ್ನ ಜೋಡಿಸ್ಬೇಕಾ? ಅಂದ್ರೆ ಯಾವುದಾದ್ರೂ ಒಂದು ರೀತಿ ಇದೆಯಾ ಅದನ್ನ ಜೋಡಿಸೋದಕ್ಕೆ ಅನ್ನೋದನ್ನ ನಾವೀಗ ನೋಡೋಣ. ನೋಡಿ,
2 ವಿದ್ಯುತ್ ಕೋಶಗಳನ್ನು ಬಳಸುವ ಟಾರ್ಚ್ ತೆಗೆದುಕೊಳ್ಳಿ. ನೀವೀಗ ಒಂದು ಟಾರ್ಚ್ ಅನ್ನ ತೆಗೆದುಕೊಳ್ಳಿ, ಅದರಲ್ಲಿ 2 ವಿದ್ಯುತ್ ಕೋಶಗಳು ಇರಬೇಕು. ಆಮೇಲೆ ಅದನ್ನ ತಿರುಗಿಸಿ, ಅದರ ತಲೆಯನ್ನು ತಿರುಗಿಸಿ ನೀವು ಹೊರ ತೆಗೆದು ಆ ಒಂದು ವಿದ್ಯುತ್ ಕೋಶವನ್ನು ನೀವು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ. ಆಯ್ತಾ? ಅನಂತರ ವಿದ್ಯುತ್ ಕೋಶಗಳನ್ನು ಬೇರೆ ಕ್ರಮದಲ್ಲಿ ಜೋಡಿಸಿ. ಆ ಒಂದು ಟಾರ್ಚಿಗೆ ನೀವೀಗ ಅದನ್ನ ಉಲ್ಟಾ ಪಲ್ಟಾ ಮಾಡಿ ಜೋಡಿಸಿ. ಆ ಒಂದು ವಿದ್ಯುತ್ ಕೋಶವನ್ನ, ಸೆಲ್ ಅನ್ನ ಉಲ್ಟಾ ಪಲ್ಟಾ ಮಾಡಿ ಜೋಡಿಸಿದ್ರಾ, ಆವಾಗ ಅಲ್ಲಿ ದೀಪವು ಬೆಳಗುತ್ತದೆಯೇ? ಅಲ್ಲಿ ಆ ಒಂದು ಟಾರ್ಚ್ ಬೆಳಗುತ್ತದೆಯೇ? ಬೆಳಗೋದಿಲ್ಲ. ಯಾಕೆ ಅದು ಬೆಳಗೋದಿಲ್ಲ ಅಂತ ನಾವೀಗ ನೋಡೋಣ. ಅದನ್ನ ಜೋಡಿಸ್ಲಿಕ್ಕೆ ಒಂದು ನಿರ್ದಿಷ್ಟ ಕ್ರಮ ಇದೆ. ಆಯ್ತಾ? ಆ ಒಂದು ಕ್ರಮದಲ್ಲಿ ಜೋಡಿಸಿದ್ರೆ ಮಾತ್ರ ಆ ಒಂದು ಬಲ್ಬ್ ಬೆಳಗುವಂಥದ್ದು. ಆಯ್ತಾ? ನೋಡಿ, ನಾವು ಈ ಒಂದು ಕ್ರಮದಲ್ಲಿ ವಿದ್ಯುತ್ ಕೋಶಗಳನ್ನ ಜೋಡಿಸಬೇಕಾಗ್ತದೆ ಆ ಒಂದು ಟಾರ್ಚ್ ಲೈಟ್ ನಲ್ಲಿ. ನೋಡಿ, ಈ ರೀತಿಯಾಗಿ 2 ಸೆಲ್ಗಳು ಇದ್ದಾಗ ನೀವೇನ್ ಮಾಡ್ಬೇಕು? ಅಲ್ಲಿ ಪ್ಲಸ್ ಇದೆ ಅಲ್ವಾ? ನೋಡಿ, ಮೈನಸ್ ಮತ್ತೆ ಪ್ಲಸ್ ಅನ್ನ ಒಟ್ಟಿಗೆ ಜೋಡಿಸ್ಬೇಕು. ನೋಡಿ, ಪ್ಲಸ್ ಮೈನಸ್ ಈ ರೀತಿಯಾಗಿ ನೀವು ಜೋಡಣೆಯನ್ನ ಮಾಡಬೇಕು. ನೀವು ಮೈನಸ್ಸಿಗೆ ಮೈನಸ್ ಮತ್ತೆ ಪ್ಲಸ್ಗೆ ಪ್ಲಸ್ ಅನ್ನ ಜೋಡಣೆ ಮಾಡಿದ್ರೆ ಅಲ್ಲಿ ಬಲ್ಬ್ ಬೆಳಗೋದಿಲ್ಲ. ಅದೇ ರೀತಿಯಾಗಿ 4 ವಿದ್ಯುತ್ ಕೋಶಗಳಿದ್ದಾಗ ಏನ್ ಮಾಡ್ಬೇಕು? ಅದೇ ರೀತಿಯಾಗಿ ನೋಡಿ, ಪ್ಲಸ್ ಮೈನಸ್, ಅನಂತರ ಈ ಮೈನಸ್ ತುದಿಗೆ ನಾವೇನ್ ಜೋಡಿಸ್ಬೇಕು? ಪ್ಲಸ್ ತುದಿಯನ್ನ ಜೋಡಿಸ್ಬೇಕು. ಇದೇ ರೀತಿಯಾಗಿ ಸರಪಳಿಯ ರೀತಿಯಲ್ಲಿ ಪ್ಲಸ್ ಮೈನಸ್ ಈ ರೀತಿಯಾಗಿ ನಾವು ವಿದ್ಯುತ್ ಕೋಶಗಳನ್ನ ಜೋಡಣೆ ಮಾಡ್ತಾ ಹೋಗ್ಬೇಕು. ನಾವೇನಾದ್ರೂ ಈ ಒಂದು ಕ್ರಮವನ್ನ ತಪ್ಪಿಸಿದ್ರೆ ಆ ಒಂದು ಉಪಕರಣ ಕೆಲಸ ಮಾಡೋದಿಲ್ಲ. ಈಗ ಯಾವ ರೀತಿಯಲ್ಲಿ ಈ ಒಂದು ಟಾರ್ಚ್ ಬೆಳಗೋದಿಲ್ವೋ ಅದೇ ರೀತಿಯಾಗಿ ನೀವು ಬೇರೆ ಯಾವ್ದಾದ್ರು ಉಪಕರಣಗಳಲ್ಲಿ ಆ ಒಂದು ವಿದ್ಯುತ್ ಕೋಶದ ಕ್ರಮವನ್ನ ಬದಲಾಯಿಸಿದ್ರೆ ಅದು ಬೆಳಗೋದಿಲ್ಲ, ಅದು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಒಂದು ಕೋಶದ ಧನ ತುದಿಯು ಮುಂದಿನ ಕೋಶದ ಋಣ ತುದಿಗೆ ಯಾವಾಗ್ಲೂ ಸಂಪರ್ಕ ಹೊಂದಿರಬೇಕು. ಒಂದು ಕೋಶದ ಧನ ತುದಿ ಇದೆ ಅಲ್ವಾ, ಅದು ಇನ್ನೊಂದು ಕೋಶದ ಋಣ ತುದಿಗೆ ಸಂಪರ್ಕ ಹೊಂದಿರಬೇಕು. ಪ್ಲಸ್ ಅನ್ನುವಂಥದ್ದು ಮೈನಸ್ಸಿಗೆ ಸಂಪರ್ಕ ಹೊಂದಿರಬೇಕು. ಈ ರೀತಿ ಇದ್ದಾಗ ಮಾತ್ರ ಅದರಲ್ಲಿ ವಿದ್ಯುತ್ ಏನಾಗ್ತದೆ? ಪಾಸ್ ಆಗ್ಲಿಕ್ಕೆ ಸಾಧ್ಯ. 2 ಅಥವಾ ಹೆಚ್ಚಿನ ವಿದ್ಯುತ್ ಕೋಶಗಳ ಸಂಯೋಜನೆಯನ್ನು ಬ್ಯಾಟರಿ ಎಂದು ಕರೆಯುತ್ತಾರೆ. ಇಲ್ಲಿಗ ಒಂದು ಹೊಸ ಹೆಸರು ಬಂದಿದೆ ಅಲ್ವಾ? ಒಂದೇ ಒಂದು ವಿದ್ಯುತ್ ಕೋಶ ಇದ್ರೆ ಅದು ವಿದ್ಯುತ್ ಕೋಶ ಅಂತ ಕರೀತಾರೆ. ಒಂದೇ ಒಂದು ಸೆಲ್ ಇದ್ರೆ ಅದು ವಿದ್ಯುತ್ ಕೋಶ. ಒಂದು ವೇಳೆ 2 ಅಥವಾ 2ಕ್ಕಿಂತ ಹೆಚ್ಚಿನ ವಿದ್ಯುತ್ ಕೋಶಗಳ ಸಂಯೋಜನೆ ಇದ್ರೆ, ನೋಡಿ ಇಲ್ಲಿ ಇಲ್ಲೊಂದಿದೆ, ಹಾಗೆ ಇಲ್ಲಿ ಕೆಳಗೊಂದಿದೆ ಅಲ್ವಾ, ಇದೆಲ್ಲ ಏನಂತ ಕರಿತೀವಿ? ನಾವು ಬ್ಯಾಟರಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಒಂದೇ ಒಂದಿದ್ರೆ ಅದನ್ನ ವಿದ್ಯುತ್ ಕೋಶ ಅಂತ ಕರೆಯುವುದು. 2 ಅಥವಾ 2ಕ್ಕಿಂತ ಹೆಚ್ಚಿನ ಒಂದು ವಿದ್ಯುತ್ ಕೋಶಗಳ ಸಂಯೋಜನೆ ಇದ್ರೆ ಅದನ್ನ ಬ್ಯಾಟರಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗೆ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳನ್ನು ಸಂಪರ್ಕಿಸುವುದರಿಂದ ಮಂಡಲಕ್ಕೆ ಅಧಿಕ ಕಾಲದವರೆಗೆ ಅಧಿಕ ಶಕ್ತಿಯನ್ನ ಒದಗಿಸ್ತದೆ. ಈಗ ಟಾರ್ಚ್ ನಲ್ಲಿ ಈಗ ಎರಡೆರಡು ಅಲ್ಲಿ ಒಂದೇ ಸೆಲ್ ಅನ್ನ ಬಳಸಬಹುದು, ಒಂದೇ ಒಂದು ವಿದ್ಯುತ್ ಕೋಶವನ್ನ ಬಳಸಬಹುದು. ಆದ್ರೂ ಕೂಡ ಅಲ್ಲಿ ಎರಡೆರಡನ್ನ ಬಳಸೋದು ಯಾಕೆ ಅಂದ್ರೆ ಅದು ಹೆಚ್ಚಿನ ಶಕ್ತಿಯನ್ನ ಕೊಡುತ್ತದೆ. ಆ ಒಂದು ಮಂಡಲಕ್ಕೆ ಅಧಿಕ ಕಾಲದವರೆಗೆ ತುಂಬಾ ಟೈಮ್ ಬರ್ತದೆ. ಹಾಗಾಗಿ ಅಂದ್ರೆ ಈಗ ಟಾರ್ಚಿಗೆ ನಾವು ಆ ಸೆಲ್ ಅನ್ನ ಹಾಕಿದಾಗ, ಸೆಲ್ಲಿನ ಸಂಯೋಜನೆ ಅಂದ್ರೆ ಬ್ಯಾಟರಿಯನ್ನ ಹಾಕಿದಾಗ ಅದು ತುಂಬಾ ದಿನಗಳ ಕಾಲ ಬಾಳಿಕೆ ಬರ್ತದೆ. ಹಾಗಾಗಿ ನಾವಿಲ್ಲಿ ಬ್ಯಾಟರಿಯನ್ನ ಬಳಸ್ತೀವಿ. ಇಲ್ಲಿ ನಾವೊಂದು ರೋಚಕ ಸಂಗತಿಯನ್ನ ಗಮನಿಸಬಹುದು. ಅದೇನಂದ್ರೆ ಬ್ಯಾಟರಿ ಎಂಬ ಪದವನ್ನು ಒಂದೇ ವಿದ್ಯುತ್ ಕೋಶಕ್ಕೆ ಸಹ ಬಳಸಬಹುದು. ಹಾಗೆ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಶಕ್ತಿ ಒದಗಿಸುವ ಒಂದೇ ವಿದ್ಯುತ್ ಕೋಶಕ್ಕೂ ಸಹ ನಾವು ಬ್ಯಾಟರಿ ಎಂಬ ಪದವನ್ನೇ ಕೂಡ ಬಳಸ್ತೇವೆ. ನೋಡಿ, ಬ್ಯಾಟರಿ ಎಂಬ ಪದವನ್ನ ಒಂದೇ ವಿದ್ಯುತ್ ಕೋಶ ಇದ್ರೂ ಸಹ ಬಳಸ್ತಾರೆ. ಕಾಮನ್ ಆಗಿ ಬ್ಯಾಟರಿ ಅಂತ ಕರಿತೀವಿ. ಈಗ ನೀವು ನೋಡಬಹುದು ಮೊಬೈಲ್ಗಳಲ್ಲಿ ಬ್ಯಾಟರಿ ಇರ್ತದೆ ಅಲ್ವಾ, ಮೊಬೈಲ್ಗಳಿಗೆ ಶಕ್ತಿಯನ್ನು ಒದಗಿಸ್ತಕ್ಕಂಥದ್ದು ಬ್ಯಾಟರಿ. ಅಲ್ಲಿ ಇರತಕ್ಕಂಥದ್ದು ಒಂದೇ ವಿದ್ಯುತ್ ಕೋಶ ಇದೆ, ಆದ್ರೂ ಕೂಡ ಅದನ್ನು ನಾವು ಬ್ಯಾಟರಿ ಎಂಬ ಪದದಿಂದ ಬಳಸ್ತೇವೆ. ಇದೊಂದು ರೋಚಕ ಸಂಗತಿನೇ ಆಗಿದೆ. ನಿಜವಾಗಿ ಏನು 2 ಅಥವಾ 2ಕ್ಕಿಂತ ಹೆಚ್ಚಿನ ವಿದ್ಯುತ್ ಕೋಶಗಳ ಸಂಯೋಜನೆ ಇದ್ರೆ ಮಾತ್ರ ಬ್ಯಾಟರಿ ಅನ್ಬೇಕು. ಆದ್ರೂ ಕೂಡ ನಾವು ಈಗ ಮೊಬೈಲ್ ನಲ್ಲಿ ನಾವು ಬ್ಯಾಟರಿ ಅಂತಾನೆ ಕರೆಯುವಂಥದ್ದು, ಅಲ್ಲಿ ಒಂದೇ ವಿದ್ಯುತ್ ಕೋಶ ಇದ್ರೂ ಕೂಡ. ಇದು ಒಂದು ರೋಚಕ ಸಂಗತಿ ಆಗಿರುವಂಥದ್ದು. ಆಯ್ತಾ? ನೋಡಿ, ನಾವೀಗ ಈ ಒಂದು ವಿದ್ಯುತ್ ಕೋಶದ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ನೆಕ್ಸ್ಟ್ ವಿದ್ಯುತ್ ದೀಪದ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯುತ್ ದೀಪಗಳಲ್ಲಿ ಅದರಲ್ಲಿ ಮೊದಲನೇದಾಗಿ ನಾವು ತಾಪದೀಪ್ತ ವಿದ್ಯುತ್ ದೀಪವನ್ನ ತಿಳ್ಕೊಳ್ಳೋಣ. ತಾಪದೀಪ್ತ ವಿದ್ಯುತ್ ದೀಪ ನೋಡಿ, ಹಳೆಯ ಕಾಲದಲ್ಲಿ ಇರ್ತಕ್ಕಂತಹ ಬಲ್ಬ್ಗಳು, ವಿದ್ಯುತ್ ಬಲ್ಬ್ಗಳು, ಅದರ ಬಗ್ಗೆ ನಾವೀಗ ಚಟುವಟಿಕೆ 3.4ರಲ್ಲಿ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಚಿತ್ರವನ್ನ ನೀವು ಗಮನಿಸಿ, ಅದರಲ್ಲಿ ಯಾವ ಯಾವ ಭಾಗಗಳು ಇದಾವೆ ಅನ್ನೋದನ್ನ ಗಮನಿಸಿ.
ನೋಡಿ, ಈ ಚಟುವಟಿಕೆಗೆ ನಿಮಗೆ ತಾಪದೀಪ್ತ ವಿದ್ಯುತ್ ದೀಪವಿರುವಂತಹ ಟಾರ್ಚ್ ಲೈಟ್ನ ಅಗತ್ಯವಿದೆ. ಒಂದು ಟಾರ್ಚ್ ಲೈಟ್ ಅನ್ನು ತಗೊಳ್ಳಿ, ಅದು ತಾಪದೀಪ್ತ ವಿದ್ಯುತ್ ದೀಪ ಇರ್ತಕ್ಕಂಥದ್ದೇ ಆಗಿರ್ಬೇಕು. ಅದನ್ನ ನೀವು ನಿಮ್ಮ ಶಿಕ್ಷಕರ ಸಹಾಯದಿಂದ ನೀವು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ, ಆಯ್ತಾ. ಅದರಲ್ಲಿ ಒಂದು ತೆಳುವಾದ ತಂತಿ ಇರ್ತದೆ, ಬಲ್ಬ್ನ ಮಧ್ಯಭಾಗದಲ್ಲಿ ತೆಳುವಾದ ತಂತಿ ಇರ್ತದೆ, ಅದನ್ನ ನೀವು ಗಮನಿಸಿ. ಹಾಗೆ ಟಾರ್ಚ್ನ ಸ್ವಿಚ್ ಅನ್ನು ಆನ್ ಮಾಡಿ ದೀಪದ ಯಾವ ಭಾಗ ಬೆಳಗುತ್ತದೆ ಅನ್ನೋದನ್ನ ಗಮನಿಸಿ. ನೀವು ಆ ಒಂದು ಟಾರ್ಚ್ನ ಸ್ವಿಚ್ ಅನ್ನ ಆನ್ ಮಾಡಿದ ತಕ್ಷಣ ಅಲ್ಲಿ ಯಾವ ಭಾಗ ಬೆಳಗ್ತದೆ? ದೀಪದ ಗಾಜಿನ ಒಳಗಿನ ತೆಳುವಾದ ತಂತಿಯು ಬೆಳಗುತ್ತದೆ. ಬೆಳಗುತ್ತಿರುವ ತೆಳುವಾದ ತಂತಿಯನ್ನು ದೀಪದ ತಂತು ಅಥವಾ ಫಿಲಮೆಂಟ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ನೋಡಿ, ಇಲ್ಲಿ ಮಧ್ಯಭಾಗದಲ್ಲಿ ಬೆಳಗ್ತಾ ಇರುತ್ತಲ್ವಾ, ಆ ಒಂದು ತೆಳುವಾದ ತಂತಿ ಅಲ್ಲಿ ಬೆಳಗ್ತಾ ಇರ್ತದೆ. ತೆಳುವಾದ ತಂತಿ, ಆ ಬೆಳಗ್ತಕ್ಕಂಥ ತೆಳುವಾದ ತಂತಿಯನ್ನೇ ಏನಂತ ಕರೆಯುವಂಥದ್ದು? ದೀಪದ ತಂತು ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಅದನ್ನ ಫಿಲಮೆಂಟ್ ಅಂತ ಕರೀತಾರೆ, ಆಯ್ತಾ. ನೋಡಿ, ಈ ಒಂದು ಭಾಗವನ್ನ ಕೇಳಿದ್ರೆ ಅದಕ್ಕೆ ಏನಂತ ಕರೀತಾರೆ? ದೀಪದ ತಂತು ಅಂತ ಕರೀತಾರೆ. ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಬನ್ನಿ ನಾವೀಗ ಈ ಒಂದು ತಾಪದೀಪ್ತ ವಿದ್ಯುತ್ ದೀಪದ ಬಗ್ಗೆ ಇನ್ನಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ದಪ್ಪ ತಂತಿಯನ್ನು ದೀಪದ ಬುಡದಲ್ಲಿರುವ ಲೋಹದ ಕವಚಕ್ಕೆ ಸಂಪರ್ಕಿಸಿದೆ. ಇಲ್ಲಿ ದಪ್ಪದ ತಂತಿಯನ್ನ ದಪ್ಪಗಿನ ವಾಹಕ ತಂತಿಯನ್ನ ಏನ್ ಮಾಡಿದ್ದಾರೆ? ಅಲ್ಲಿ ಲೋಹದ ಕವಚ ಇದೆ ಕೆಳಭಾಗದಲ್ಲಿ ಅಲ್ವಾ, ಈ ರೀತಿಯಾದಂತಹ ದೊಡ್ಡದಾದಂತಹ ಲೋಹದ ಕವಚ ಇದೆ. ಅದಕ್ಕೆ ಈ ಒಂದು ದಪ್ಪಗಿನ ತಂತಿಯನ್ನ ಅಲ್ಲಿ ಸಂಪರ್ಕಿಸಲಾಗಿದೆ. ಇನ್ನೊಂದು ತಂತಿಯನ್ನು ದೀಪದ ಬುಡದ ಮಧ್ಯದಲ್ಲಿರುವ ಲೋಹದ ತುದಿಗೆ ಸಂಪರ್ಕಿಸಿದೆ, ಆಯ್ತಾ. ಇನ್ನೊಂದನ್ನ ಇಲ್ಲಿ ಲೋಹದ ತುದಿಗೆ ಸಂಪರ್ಕವನ್ನ ಮಾಡಲಾಗಿದೆ. ಹಾಗೆ ಇವು ದೀಪದ ಎರಡು ತುದಿಗಳನ್ನು ರೂಪಿಸುತ್ತದೆ. ಈಗ ವಿದ್ಯುತ್ ಕೋಶಕ್ಕೆ ಹೇಗೆ ಎರಡು ತುದಿಗಳಿದೆಯೋ ಹಾಗೆ ಈ ಒಂದು ವಿದ್ಯುತ್ ದೀಪಕ್ಕೂ ಕೂಡ ಎರಡು ತುದಿಗಳನ್ನ ಇದು ರೂಪಿಸ್ತದೆ, ಅರ್ಥ ಆಯ್ತಾ. ಒಂದು ದಪ್ಪಗಿನ ತಂತಿ ಮತ್ತು ಇನ್ನೊಂದು ಲೋಹದ ಕವಚಕ್ಕೆ, ಅದನ್ನ ದೀಪದ ಬುಡದಲ್ಲಿರುವಂತಹ ಲೋಹದ ಕವಚಕ್ಕೆ ಸೇರಿಸಲಾಗಿದೆ. ಅದು ಒಂದು ತುದಿಯನ್ನು ನಿರ್ಮಿಸಿದ್ರೆ ಇನ್ನೊಂದು ದೀಪದ ಬುಡದ ಮಧ್ಯದಲ್ಲಿರುವಂತಹ ಲೋಹದ ತುದಿಗೆ ಇನ್ನೊಂದು ಸಂಪರ್ಕಗೊಂಡಿದೆ. ಹಾಗಾಗಿ ಇಲ್ಲಿ ಎರಡು ತುದಿಗಳು ರೂಪುಗೊಳ್ಳುತ್ತವೆ, ಆಯ್ತಾ. ಇವು ದೀಪದ ಎರಡು ತುದಿಗಳನ್ನು ರೂಪಿಸುತ್ತದೆ ಮತ್ತು ಒಂದಕ್ಕೊಂದು ಸ್ಪರ್ಶಿಸದ ರೀತಿಯಲ್ಲಿ ಇವುಗಳನ್ನು ಜೋಡಿಸಲಾಗಿದೆ. ಅವು ಒಂದಕ್ಕೊಂದು ತಾಗಬಾರದು. ಲೋಹದ ತುದಿಗಳು ನೋಡಿ, ಲೋಹದ ಎರಡು ತುದಿಗಳು, ಒಂದು ತುದಿ ಇಲ್ಲಿ ಅಡಿಭಾಗದಲ್ಲಿದೆ, ಇನ್ನೊಂದು ತುದಿ ಈ ಒಂದು ಕವಚಕ್ಕೆ, ಅರ್ಥ ಆಯ್ತಾ. ಒಂದನ್ನ ಈ ಒಂದು ಬುಡದಲ್ಲಿರ್ತಕ್ಕಂಥ ಲೋಹದ ತುದಿಗೆ ಸಂಪರ್ಕ ಮಾಡಲಾಗಿದೆ ನೋಡಿ, ಒಂದನ್ನ ಈ ರೀತಿಯಾಗಿ ಇಲ್ಲಿ ಅಡಿ ಬುಡಕ್ಕೆ ಸಂಪರ್ಕ ಮಾಡಲಾಗಿದೆ, ಇನ್ನೊಂದನ್ನ ಈ ರೀತಿಯಾಗಿ ಈ ಲೋಹದ ಕವಚಕ್ಕೆ ಸಂಪರ್ಕ ಮಾಡಲಾಗಿದೆ. ಇದರಿಂದಾಗಿ ಇಲ್ಲಿ ಏನಾಗ್ತದೆ? ಒಂದು ತುದಿ ಇನ್ನೊಂದು ತುದಿ, ಇಲ್ಲಿ ಇಲ್ಲೊಂದು ತುದಿ ಇಲ್ಲೊಂದು ತುದಿ, ಹಾಗಾಗಿ ಎರಡು ತುದಿಗಳು ರೂಪುಗೊಳ್ತದೆ. ಈ ಎರಡು ತುದಿಗಳು ಒಂದಕ್ಕೊಂದು ಸ್ಪರ್ಶಿಸ್ಲಿಕ್ಕೆ ಇಲ್ಲ. ಈ ಎರಡು ತುದಿಗಳು ಒಂದಕ್ಕೊಂದು ತಾಗಬಾರದು. ತಾಗಿದ್ರೆ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದನ್ನ ಒಂದಕ್ಕೊಂದು ತಾಗದ ರೀತಿಯಲ್ಲಿ ಜೋಡಿಸ್ಕೊಳ್ಬೇಕಾಗ್ತದೆ. ಇಂತಹ ತಾಪದೀಪ್ತ ವಿದ್ಯುತ್ ದೀಪಗಳಲ್ಲಿ ತಂತು ಬಿಸಿಯಾಗುತ್ತದೆ ಮತ್ತು ಬೆಳಕನ್ನು ಉತ್ಪಾದಿಸುತ್ತದೆ. ನಾವು ಇದಕ್ಕೆ ಕರೆಂಟ್ ಅನ್ನ ಕೊಟ್ಟಾಗ, ವಿದ್ಯುತ್ತನ್ನ ಹರಿಸಿದಾಗ ಈ ಒಂದು ತಂತು ಇದೆ ಅಲ್ವಾ, ಅಂದ್ರೆ ಫಿಲಮೆಂಟ್ ಇದೆ ಅಲ್ವಾ, ಅದು ಏನಾಗ್ತದೆ? ಬಿಸಿ ಆಗ್ಲಿಕ್ಕೆ ಶುರುವಾಗ್ತದೆ. ಅದು ಹಾಗೆ ಬಿಸಿ ತುಂಬಾ ಹೆಚ್ಚಾಗ್ತಾ ಹೋದ ಹಾಗೆ ಅಲ್ಲಿ ಬೆಳಕನ್ನು ಅದು ಉತ್ಪಾದನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಈ ರೀತಿಯಾಗಿ ನಾವು ಈ ತಾಪದೀಪ್ತ ವಿದ್ಯುತ್ ದೀಪದ ಮುಖಾಂತರ ಬೆಳಕನ್ನ ಉತ್ಪಾದನೆಯನ್ನ ಮಾಡುವಂತಹ ಕ್ರಮ, ಆಯ್ತಾ. ಬನ್ನಿ ಮುಂದೆ ನೋಡೋಣ. ಈಗ ನಾವೀಗ ಒಂದು ರೀತಿಯಾದಂತಹ ದೀಪವನ್ನ ನೋಡಿದ್ವಿ, ಯಾವುದು? ತಾಪದೀಪ್ತ ವಿದ್ಯುತ್ ದೀಪ. ಈಗ ಇನ್ನೊಂದು ರೀತಿಯಾದಂತಹ ವಿದ್ಯುತ್ ದೀಪ ಇದೆ, ಯಾವುದದು? LED ವಿದ್ಯುತ್ ದೀಪ. ನಾವೀಗ ನಮ್ಮ ಇತ್ತೀಚಿನ ದಿನಗಳಲ್ಲಿ ತಾಪದೀಪ್ತ ವಿದ್ಯುತ್ ದೀಪ ಬಳಕೆ ಇಲ್ವೇ ಇಲ್ಲ ಅಂತಾನೆ ಹೇಳಬಹುದು. ಈಗ ಎಲ್ಲರ ಮನೆಗಳಲ್ಲಿ, ಎಲ್ಲಾ ಕಡೆಗಳಲ್ಲಿ ಕೂಡ LED ವಿದ್ಯುತ್ ದೀಪಗಳನ್ನೇ ಬಳಸುವಂಥದ್ದು. ಈಗ ನಿಮ್ಮ ಮನೆಗಳಲ್ಲೇ ಆಗಿರ್ಬೋದು, LED ವಿದ್ಯುತ್ ದೀಪಗಳನ್ನ ಬಳಸ್ತಾರೆ. ಯಾಕೆ ಈಗ LED ವಿದ್ಯುತ್ ದೀಪಗಳನ್ನ ಬಳಸಲಾಗ್ತಾ ಇದೆ ಅಂತಂದ್ರೆ, ಇದು ಅತ್ಯಂತ ಕಡಿಮೆ ಕರೆಂಟ್ ಅನ್ನ ಖರ್ಚು ಮಾಡುತ್ತದೆ, ಅತ್ಯಂತ ಕಡಿಮೆ ವಿದ್ಯುತ್ತನ್ನ ಬಳಸಿ ಉತ್ತಮ ಬೆಳಕನ್ನ ನೀಡುತ್ತದೆ. ಹಾಗಾಗಿ ಈಗ ಎಲ್ಲರೂ ಕೂಡ LED ವಿದ್ಯುತ್ ದೀಪದತ್ತ ಮುಖ ಮಾಡಿರುವಂಥದ್ದು. LED ವಿದ್ಯುತ್ ದೀಪವನ್ನ ಹೆಚ್ಚು ಹೆಚ್ಚು ಬಳಸಲಿಕ್ಕೆ ಕಾರಣವೇ ಅದು, ಆಯ್ತಾ. ನೋಡಿ, ಈ ಚಿತ್ರದಲ್ಲಿ ತೋರಿಸಿರುವಂತೆ ಪ್ರಸ್ತುತ ಬಳಕೆಯಲ್ಲಿರುವಂತಹ ಅನೇಕ ಟಾರ್ಚ್ಗಳು ತಾಪದೀಪ್ತ ವಿದ್ಯುತ್ ದೀಪಗಳ ಬದಲಾಗಿ ದ್ಯುತಿ ಉತ್ಸರ್ಜಕ ಡಯೋಡ್ ಅಂತ ಕರೀತಾರೆ. LED ಅನ್ನ ಕನ್ನಡದಲ್ಲಿ ಏನಂತ ಕರೀತಾರೆ? ದ್ಯುತಿ ಉತ್ಸರ್ಜಕ ಡಯೋಡ್. ಇಂಗ್ಲಿಷ್ ನಲ್ಲಿ ಅದನ್ನ LED ಅಂತ ಶಾರ್ಟ್ ಫಾರ್ಮ್ ಆಗಿ ಕರೀತಾರೆ. LED ಅಂದ್ರೆ ಫುಲ್ ಫಾರ್ಮ್ ಏನು?
ಲೈಟ್ ಎಮರ್ಜಿಂಗ್ ಡಯೋಡ್ ಅಂತ ಅದರ ಹೆಸರು. ಇಂಗ್ಲಿಷ್ನಲ್ಲಿ ಲೈಟ್ ಎಮರ್ಜಿಂಗ್ ಡಯೋಡ್ ಅಂತ ಕರೀತಾರೆ, ಕನ್ನಡದಲ್ಲಿ ದ್ಯುತಿ ಉತ್ಸರ್ಜಕ ಡಯೋಡ್ ಅಂತ ಕರೀತಾರೆ. ಈ ರೀತಿಯಾದಂತಹ ವಿದ್ಯುತ್ ದೀಪಗಳನ್ನ ಈ ಒಂದು ಟಾರ್ಚ್ಗಳು ಹೊಂದಿರ್ತವೆ. ಆಯ್ತಾ? ನೀವು ಈ ಹಿಂದಿನ ಪ್ರಯೋಗದಲ್ಲಿ ನೋಡಿರುವಂತದ್ದು ಅಲ್ಲಿ ನಾವು ಏನು ತಾಪದೀಪ್ತ ವಿದ್ಯುತ್ ದೀಪವನ್ನ ಬಳಸ್ತಿದ್ವಿ. ಇಲ್ಲಿ ನಾವು LED ವಿದ್ಯುತ್ ದೀಪ ಇರ್ತಕ್ಕಂತಹ ಟಾರ್ಚ್ ಅನ್ನ ಬಳಸ್ತಾ ಇದ್ದೀವಿ. ಅರ್ಥ ಆಯ್ತಾ? ಇದು LED ವಿದ್ಯುತ್ ದೀಪ. ನೋಡಿ, ನಾವೀಗ ಏನ್ ಮಾಡೋಣ, ಚಟುವಟಿಕೆ 3.5ರಲ್ಲಿ ನೋಡಿ LED ಬಲ್ಬ್ ಅನ್ನ ತೆಗೆದುಕೊಳ್ಳಿ. ಅದು ಯಾವುದೇ ಬಣ್ಣದ್ದಾಗಿರಬಹುದು. ಅಲ್ಲಿ LED ಜೋಡಿಸಲಾದಂತಹ 2 ತಂತಿಗಳ ಉದ್ದವನ್ನ ಗಮನಿಸಿ. ನೋಡಿ, ಇದೊಂದು ಈಗ ಕೆಂಪು ಬಣ್ಣದ LED ಬಲ್ಬ್. ಅದಕ್ಕೆ ಇದರ 2 ರೀತಿಯಾದಂತಹ ತಂತಿ ಇದೆ ಅಲ್ವಾ? 2 ತಂತಿ ಅದಕ್ಕೆ ಕನೆಕ್ಟ್ ಇದೆ, ಒಂದು ಪ್ಲಸ್ ಒಂದು ಮೈನಸ್ ಅಲ್ವಾ? ಅದರಲ್ಲಿ ಈಗ ಈ ಒಂದು ತಂತಿಯನ್ನ ನೋಡಿ, ಇದು ತುಂಬಾ ಉದ್ದ ಇದೆ, ಹಾಗೆ ಇನ್ನೊಂದು ತಂತಿ ತುಂಬಾ ಚಿಕ್ಕದಿದೆ ಅಲ್ವಾ? ಯಾಕೆ ಈ ರೀತಿಯಾಗಿ ಒಂದು ಉದ್ದ ಇದೆ ಒಂದು ಚಿಕ್ಕ ಇದೆ? ಅದನ್ನ ನೀವೇನಾದ್ರೂ ಗಮನಿಸಿದ್ದೀರಾ? ನೋಡಿ, ಈ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಒಂದು ಉದ್ದ ಇದೆ, ಇನ್ನೊಂದು ಗಿಡ್ಡವಾಗಿದೆ. ಇದು ಯಾಕೆ ಅನ್ನೋದನ್ನ ಈಗ ನಾವು ಮುಂದೆ ನೋಡೋಣ. ತಾಪದೀಪ್ತ ದೀಪಗಳಂತೆ LEDಗಳು ತಂತುಗಳನ್ನು ಹೊಂದಿರುವುದಿಲ್ಲ. ಈ ತಾಪದೀಪ್ತ ದೀಪಗಳಲ್ಲಿ ಏನಿದೆ, ಅಲ್ಲಿ ತಂತು ಇದೆ, ಫಿಲಮೆಂಟ್ ಅನ್ನುವಂಥದ್ದಿದೆ. ಅದಕ್ಕೆ ನಾವು ಕರೆಂಟ್ ಅನ್ನ ಕೊಟ್ಟಾಗ ಅದು ಬಿಸಿ ಆಗ್ತದೆ ಮತ್ತು ಬೆಳಕನ್ನ ಉತ್ಪಾದನೆ ಮಾಡ್ತದೆ. ಅದೇ ಈ LEDಗಳಲ್ಲಿ ಅಲ್ಲಿ ತಂತು ಅನ್ನುವಂಥದ್ದು ಇರೋದಿಲ್ಲ. ಅರ್ಥ ಆಯ್ತಾ? ಆದ್ರೆ ಅವುಗಳಲ್ಲೂ ಕೂಡ 2 ತುದಿಗಳು ಇರ್ತವೆ. ಆದರೆ ಒಂದು ಧನ ತುದಿ, ಅಲ್ಲಿ ಧನ ತುದಿ ಪಾಸಿಟಿವ್ ಇದೆ ಅಲ್ವಾ, ಪ್ಲಸ್, ಅದು ಉದ್ದದ ತಂತಿಗೆ ಜೋಡಿಸಲಾಗಿದೆ. ಆ ಪ್ಲಸ್ ತುದಿಯನ್ನ ಉದ್ದನೆಯ ತಂತಿಗೆ ಜೋಡಣೆ ಮಾಡಲಾಗಿರ್ತದೆ. ಮತ್ತೆ ಇನ್ನೊಂದು ಋಣ ತುದಿ ಇರ್ತದೆ ಅಲ್ವಾ, ಮೈನಸ್, ಅದನ್ನ ಚಿಕ್ಕದಾಗಿರ್ತಕ್ಕಂಥ ತಂತಿಗೆ ಜೋಡಣೆ ಮಾಡಲಾಗಿರ್ತದೆ. ಹಾಗೆ ಈ LED ಟಾರ್ಚ್ಗಳು ವಿಭಿನ್ನ ಆಕಾರಗಳಲ್ಲಿ ಬೇರೆ ಬೇರೆ ಒಂದು ಶೇಪ್ ಅಲ್ಲಿ ನಮಗೆ ಸಿಗ್ತದೆ. ಅರ್ಥ ಆಯ್ತಾ? ಇಂತಹ ಟಾರ್ಚ್ಗಳನ್ನ ನಾವು ಬಳಸ್ತೀವಿ. ವಿಭಿನ್ನ ರೀತಿಯಾದಂತಹ ವಿಭಿನ್ನ ಡಿಸೈನ್ ಇರ್ತಕ್ಕಂತಹ LED ಬಲ್ಬ್ಗಳು ಈಗ ಲಭ್ಯ ಇರ್ತಕ್ಕಂಥದ್ದು. ಆದ್ರೆ ಅದರಲ್ಲಿ ನೋಡಿ, ಪ್ಲಸ್ ತುದಿಗೆ ಉದ್ದನೆಯ ತಂತಿ, ಹಾಗೆ ಮೈನಸ್ ತುದಿಗೆ ಗಿಡ್ಡನೆಯ ತಂತಿಯನ್ನ ಸಂಪರ್ಕ ಮಾಡಬೇಕಾಗ್ತದೆ. ಆಯ್ತಾ? ಈಗ ನಾವು ಏನ್ ನೋಡೋಣ ಅಂತಂದ್ರೆ, ವಿದ್ಯುತ್ ಕೋಶ ಅಥವಾ ಬ್ಯಾಟರಿ ಬಳಸಿ ವಿದ್ಯುತ್ ದೀಪವನ್ನ ಬೆಳಗಿಸುವುದು ಹೇಗೆ ಅನ್ನೋದನ್ನ ಚಟುವಟಿಕೆ 3.6ರ ಮುಖಾಂತರ ನೋಡೋಣ. ಈ ಒಂದು ಚಟುವಟಿಕೆಗೆ ನಮ್ಗೆ ಏನ್ ಬೇಕಾಗ್ತದೆ ಅಂತಂದ್ರೆ, ಒಂದು ವಿದ್ಯುತ್ ಕೋಶ ಬೇಕು, ಅಂದ್ರೆ ಒಂದು ಸೆಲ್ ಬೇಕು. ಹಾಗೆ ಟಾರ್ಚ್ ನಲ್ಲಿ ಬಳಸುವ ತಾಪದೀಪ್ತ ವಿದ್ಯುತ್ ದೀಪ ಬೇಕಾಗ್ತದೆ. ಆ ಒಂದು ಹಳೆಯ ಕಾಲದಲ್ಲಿ ಬಳಸ್ತಕ್ಕಂಥ ತಾಪದೀಪ್ತ ವಿದ್ಯುತ್ ದೀಪ ಇದೆ ಅಲ್ವಾ, ಅದನ್ನ ನಾವಿಲ್ಲಿ ಬಳಸ್ಕೊಳ್ಬೇಕಾಗ್ತದೆ. ಹಾಗೆ ವಿದ್ಯುತ್ ಕೋಶ ಧಾರಕ ಬೇಕು. ವಿದ್ಯುತ್ ಕೋಶ ಧಾರಕ ಅಂದ್ರೆ ಈ ಒಂದು ಚಿತ್ರದಲ್ಲಿ ನೀವು ನೋಡಿರ್ಬಹುದು. ಅಂದ್ರೆ ಆ ಒಂದು ಸೆಲ್ ಹಾಕ್ಲಿಕ್ಕೆ ಒಂದು ಹೋಲ್ಡರ್ ಅಂತ ಕರಿತೀವಲ್ವಾ, ಆ ಒಂದು ಸೆಲ್ ಅನ್ನ ನಾವು ಪ್ಲೇಸ್ ಮಾಡ್ಲಿಕ್ಕೆ ಒಂದು ಹೋಲ್ಡರ್ ಬೇಕಾಗ್ತದೆ. ಅಂದ್ರೆ ಅದನ್ನ ಹಾಕ್ಲಿಕ್ಕೆ ಒಂದು ಹೋಲ್ಡರ್ ಬೇಕಾಗ್ತದೆ. ಅದನ್ನ ನಾವು ವಿದ್ಯುತ್ ಕೋಶ ಧಾರಕ ಅಂತ ಕರಿತೀವಿ, ಅದು ಕೂಡ ಬೇಕಾಗ್ತದೆ. ಹಾಗೆ ಬಲ್ಬ್ ಧಾರಕ ಬೇಕಾಗ್ತದೆ, ಅಂದ್ರೆ ಬಲ್ಬ್ ಅನ್ನ ಇಡ್ಲಿಕ್ಕೆ ಒಂದು ಬಲ್ಬ್ ಹೋಲ್ಡರ್ ಬೇಕಾಗ್ತದೆ. ಆಯ್ತಾ? ಹಾಗೆ ಒಂದು 4 ಉದ್ದನೆಯ ವಿದ್ಯುತ್ ತಂತಿ ಬೇಕಾಗ್ತದೆ ನಮ್ಗೆ ಈ ಒಂದು ಪ್ರಯೋಗ ಮಾಡ್ಲಿಕ್ಕೆ. ಈಗ ನಾವೇನ್ ಮಾಡ್ಬೇಕು, ಒಳಗಿರುವ ಲೋಹದ ತುದಿಗಳು ಕಾಣುವಂತೆ ಪ್ರತಿ ತಂತಿಯ 2 ತುದಿಗಳಿಂದ ಅಂದಾಜು 1 ಸೆಂಟಿಮೀಟರ್ನಷ್ಟು ಪ್ಲಾಸ್ಟಿಕ್ ಹೊದಿಕೆಯನ್ನು ಬ್ಲೇಡ್ ಅನ್ನ ಬಳಸಿ ತೆಗೆಯಿರಿ. ನೋಡಿ, ಈ ರೀತಿಯಾಗಿ ಏನು ತಂತಿ ಇರ್ತದೆ ಅಲ್ವಾ, ವಯರ್ ಇರ್ತದೆ ಅಲ್ವಾ, ಅದರ ಸ್ವಲ್ಪ ತುದಿ ಭಾಗವನ್ನ ನಾವು 1 ಸೆಂಟಿಮೀಟರ್ನಷ್ಟು ಪ್ಲಾಸ್ಟಿಕ್ ಹೊದಿಕೆಯನ್ನ ಬ್ಲೇಡ್ ಬಳಸಿ ಕತ್ತರಿಸಿ ತೆಗಿಬೇಕು. ಅರ್ಥ ಆಯ್ತಾ? ಯಾಕೆ ಈ ರೀತಿ ತೆಗೆಯುವಂಥದ್ದು? ಯಾಕಂದ್ರೆ ಅಲ್ಲಿ ತಂತಿಯ ಮುಖಾಂತರ ವಿದ್ಯುತ್ ಏನಾಗ್ತದೆ, ಹರಿತದೆ ಅಲ್ವಾ. ಈ ಪ್ಲಾಸ್ಟಿಕ್ ಹೊದಿಕೆಯ ಮುಖಾಂತರ ವಿದ್ಯುತ್ ಹರಿಯುವುದಿಲ್ಲ. ಹಾಗಾಗಿ ಅಲ್ಲಿ ಈ ಒಂದು ಹೊದಿಕೆಯನ್ನ ಬ್ಲೇಡ್ ಬಳಸಿ ಕತ್ತರಿಸಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ವಿದ್ಯುತ್ ಕೋಶ ಧಾರಕದ 2 ತುದಿಗಳಿಗೆ 2 ತಂತಿಗಳನ್ನು ಸಂಪರ್ಕಿಸಿ. ಈ ರೀತಿ ವಿದ್ಯುತ್ ಕೋಶ ಧಾರಕ ಅಂದ್ರೆ ಈ ತರ ಸೆಲ್ ಹೋಲ್ಡರ್ ಇರ್ತದೆ ಅಲ್ವಾ, ಅದಕ್ಕೆ ನೋಡಿ ಈ ತರ 2 ಬದಿಗಳಲ್ಲಿ ಆ ಒಂದು ವಿದ್ಯುತ್ ತಂತಿಯನ್ನ ಸಂಪರ್ಕಿಸಿ. ಇಲ್ಲಿಗೆ ನಿಮ್ದು ಈ ರೀತಿಯಾದಂತಹ ಒಂದು ಸಾಧನ ತಯಾರಾಗತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಿ ನೀವು, ವಿದ್ಯುತ್ ಕೋಶದ ಋಣಾಗ್ರವು ಅಂದ್ರೆ ನೆಗೆಟಿವ್ ಟರ್ಮಿನಲ್ ಅಂದ್ರೆ ಮೈನಸ್ ಭಾಗ ಇರ್ತದೆ ಅಲ್ವಾ, ಅದು ಧಾರಕದ ಸ್ಪ್ರಿಂಗ್ ಕಡೆಗೆ ಇರುವಂತೆ. ಅಂದ್ರೆ ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವಿಲ್ಲಿ ನೋಡಬಹುದು, ಈ ಒಂದು ಧಾರಕದಲ್ಲಿ ಅಂದ್ರೆ ಹೋಲ್ಡರ್ ನಲ್ಲಿ ಒಂದು ಭಾಗದಲ್ಲಿ ಈ ರೀತಿ ಸ್ಪ್ರಿಂಗ್ ನಂತಹ ರಚನೆ ಇರ್ತದೆ. ನೀವೀಗ ಈ ಟಿವಿ ರಿಮೋಟ್ಗಳಲ್ಲೆಲ್ಲ ನೋಡಿದ್ರೆ ಈ ರೀತಿಯಾದಂತಹ ಒಂದು ಸ್ಪ್ರಿಂಗ್ ಇರ್ತದೆ ಅಲ್ವಾ ಒಂದು ಭಾಗದಲ್ಲಿ. ಆ ಒಂದು ಸ್ಪ್ರಿಂಗ್ ನ ಭಾಗದಲ್ಲಿ ನೀವು ಯಾವ ಒಂದು ಟರ್ಮಿನಲ್ ಅನ್ನ, ಯಾವ ಒಂದು ತುದಿಯನ್ನ ಹಾಕಬೇಕು, ವಿದ್ಯುತ್ ಕೋಶದ ಋಣಾಗ್ರವನ್ನ ಹಾಕಬೇಕು. ಆ ಒಂದು ಕೋಶದಲ್ಲಿ
ಚಪ್ಪಟೆ ಒಂದು ಭಾಗ ಇರ್ತದೆ ಅಲ್ವಾ, ಆ ಒಂದು ಭಾಗವನ್ನ ನೀವು ಈ ಒಂದು ಸ್ಪ್ರಿಂಗ್ನ ಬದಿಗೆ ಜಾಯಿಂಟ್ ಮಾಡಬೇಕು. ಹಾಗೆ ಒಂದು ವೇಳೆ ವಿದ್ಯುತ್ ಕೋಶದ ಧಾರಕ ಲಭ್ಯವಿಲ್ಲದಿದ್ದರೆ ವಿದ್ಯುತ್ ಟೇಪ್ ಬಳಸಿ ಕೂಡ ಆ ಒಂದು ಎರಡು ತಂತಿಗಳನ್ನು ನೀವು ಜೋಡಿಸಬಹುದು. ಈ ರೀತಿ ಧಾರಕ ನಿಮ್ಮ ಹತ್ರ ಇಲ್ಲಪ್ಪ, ಆಗ ನೀವೇನ್ ಮಾಡ್ತೀರಾ, ಅಲ್ಲಿ ನೀವು ಟೇಪನ್ನು ಬಳಸಿ ನೀವು ಆ ಎರಡು ತಂತಿಗಳನ್ನ ವಿದ್ಯುತ್ ಕೋಶಕ್ಕೆ ಜಾಯಿಂಟ್ ಮಾಡಬಹುದು. ನೋಡಿ, ಈ ಚಿತ್ರದಲ್ಲಿ ತೋರಿಸಿದಾರಲ್ವಾ, ಸಿ ಚಿತ್ರದಲ್ಲಿ ಈ ರೀತಿಯಾಗಿ ಕೂಡ ನೀವು ಮಾಡಬಹುದು. ನೋಡಿ, ಈಗ ನೀವು ಈ ರೀತಿಯಾದಂತಹ ಒಂದು ಹೋಲ್ಡರ್ ತಗೊಂಡ್ರಿ, ಅದಕ್ಕೆ ಈ ರೀತಿ ಸೆಲ್ ಅನ್ನ ಕನೆಕ್ಟ್ ಮಾಡಿದ್ರಿ. ಹೇಗೆ, ಆ ಸ್ಪ್ರಿಂಗ್ ಇರ್ತಕ್ಕಂತಹ ಭಾಗದಲ್ಲಿ ನೀವು ನೆಗೆಟಿವ್ ಅನ್ನ ಮೈನಸ್ ಅನ್ನ ಹಾಕಿದ್ರಿ, ಹಾಗೆ ಇನ್ನೊಂದು ಭಾಗದಲ್ಲಿ ಪ್ಲಸ್ ಅನ್ನ ಹಾಕಿದ್ರಿ. ಇದೇ ರೀತಿಯಾಗಿ ನೀವು ಕನೆಕ್ಟ್ ಮಾಡಬೇಕು. ಇದನ್ನು ನೀವು ಉಲ್ಟಾ ಕನೆಕ್ಟ್ ಮಾಡಿದ್ರೆ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅರ್ಥ ಆಯ್ತಾ? ಈಗ ಏನ್ ಮಾಡಿ, ಆ ಧಾರಕದಲ್ಲಿ ಬಲ್ಬ್ ಅನ್ನು ತಿರುಗಿಸುತ್ತಾ ಸರಿಯಾಗಿ ಜೋಡಿಸಿ. ಈಗ ವಿದ್ಯುತ್ ದೀಪವನ್ನ ಇನ್ನೊಂದು ತಗೊಂಡಿದ್ರಿ ಅಲ್ವಾ, ವಿದ್ಯುತ್ ದೀಪ, ಆ ವಿದ್ಯುತ್ ದೀಪದ ಧಾರಕದ ತಿರುಪುಗಳಿಗೆ ಅದನ್ನ ಜೋಡಿಸ್ಬೇಕು. ಅದನ್ನ ತಿರುಗಿಸುತ್ತಾ ನಾವು ಜೋಡಿಸ್ಬೇಕಾಗ್ತದೆ. ನೋಡಿ, ಈ ಚಿತ್ರದಲ್ಲಿ ನೀವು ಕಾಣ್ತಾ ಇರಬಹುದು, ಇದು ತಾಪದೀಪ್ತ ವಿದ್ಯುತ್ ದೀಪದ ಹೋಲ್ಡರ್, ವಿದ್ಯುತ್ ದೀಪವನ್ನು ಹಾಕ್ತಕ್ಕಂತ ಹೋಲ್ಡರ್ ಆಗಿದೆ, ಅಂದ್ರೆ ಧಾರಕ. ಇದಕ್ಕೆ ನೀವು ಆ ತಾಪದೀಪ್ತ ವಿದ್ಯುತ್ ದೀಪವನ್ನ ಈ ರೀತಿಯಾಗಿ ಕನೆಕ್ಟ್ ಮಾಡಬೇಕು. ಅದಕ್ಕೆ ನೀವು ಈ ರೀತಿಯಾಗಿ ಎರಡು ವೈರ್ಗಳನ್ನು ಕೂಡ ಇಡಬೇಕು. ಅದರ ತುದಿಗಳಲ್ಲಿ 1 ಸೆಂಟಿಮೀಟರ್ನಷ್ಟು ಕತ್ತರಿಸಿಕೊಳ್ಬೇಕಾಗ್ತದೆ. ಒಂದು ವೇಳೆ ನಿಮ್ಮ ಬಳಿ ಈ ರೀತಿಯಾಗಿ ಹೋಲ್ಡರ್ ಇಲ್ಲ, ವಿದ್ಯುತ್ ದೀಪ ಧಾರಕ ಇಲ್ಲ, ಆಗ ನೀವು ಈ ರೀತಿಯಾಗಿ ಟೇಪನ್ನು ಬಳಸಿ ಕೂಡ ಜಾಯಿಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ವೈರ್ ಅನ್ನ ಹೀಗೆ ಹಾಕಿ, ಒಂದು ಕಪ್ಪು ಬಣ್ಣದ ಈ ವಿದ್ಯುತ್ ಎಲೆಕ್ಟ್ರಿಷಿಯನ್ ಹತ್ರ ಎಲ್ಲ ಇರ್ತದೆ ಒಂದು ಕಪ್ಪು ಬಣ್ಣದ ವಿದ್ಯುತ್ ಟೇಪ್, ಅದನ್ನ ಬಳಸಿಕೊಂಡು ನೀವಿಲ್ಲಿ ಇದನ್ನ ಅಂಟಿಸಬಹುದು. ಈ ರೀತಿಯಾಗಿ ನೀವು ಸಿದ್ಧತೆಯನ್ನ ಮಾಡ್ಕೊಳ್ಳಿ. ಈಗ ನಾವೇನ್ ಮಾಡೋಣ, ಊಹೆಯನ್ನ ಮಾಡೋಣ ಮತ್ತು ಅವಲೋಕನಗಳನ್ನ ಒಂದು ಪಟ್ಟಿಯಲ್ಲಿ ಬರೆಯೋಣ. ಅದು ಯಾವ ರೀತಿ, ಅದನ್ನ ನಾವೀಗ ತೋರಿಸ್ತೀನಿ. ನೋಡಿ, ಕೋಷ್ಟಕ 3.1 ಅಂತ ಇದೆ, ಬಲ್ಬ್ಗಳನ್ನು ಬೆಳಗಿಸಲು ಪ್ರಯತ್ನಿಸುವುದು ಅಂತ ಇದೆ. ಇಲ್ಲಿ ಗಮನಿಸಿ, ಯಾವುದೇ ಮಂಡಲದಲ್ಲಿ ದೀಪಗಳು ಬೆಳಗುತ್ತಿರುವುದನ್ನ ತೋರಿಸಲಾಗುತ್ತಿಲ್ಲ. ಈಗ ಇಲ್ಲಿ ನಾವು 6 ಜೋಡಣೆಗಳನ್ನ ನೋಡ್ತೀವಿ. ಅದರಲ್ಲಿ ನಾವು ಗಮನಿಸ್ತೀವಿ ಏನೇನು ಆಗ್ತಾ ಇದೆ, ಬಲ್ಬ್ ಬೆಳಗ್ತಾ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ನೋಡಿ, ಗಮನಿಸಿ, ಇಲ್ಲಿ ಯಾವುದೇ ಮಂಡಲದಲ್ಲಿ ದೀಪಗಳು ಬೆಳಗುತ್ತಿರುವುದನ್ನ ತೋರಿಸಲಾಗಿಲ್ಲ. ನೋಡಿ, ಇಲ್ಲಿ ಯಾವುದೇ ಮಂಡಲದಲ್ಲಿ ಕೂಡ ಇಲ್ಲಿ ಬಲ್ಬ್ ಗ್ಲೋ ಆಗ್ತಾ ಇರುವಂತದ್ದು ಅದನ್ನ ತೋರಿಸ್ತಾ ಇಲ್ಲ. ಅರ್ಥ ಆಯ್ತಾ? ಈಗ ನಾವು ಈ ಒಂದು ಕಾಲಂನಲ್ಲಿ ಇಲ್ಲಿ ಊಹೆಯನ್ನು ಬರಿಬೇಕು. ಅಂದ್ರೆ ನಮ್ಗೆ ಈಗ ಈ ಒಂದು ಮಂಡಲವನ್ನ ನೋಡಿದ ತಕ್ಷಣ ನಮ್ಗೆ ಇಲ್ಲಿ ಬಲ್ಬ್ ಬೆಳಗ್ತದೆ ಅನಿಸ್ತದ, ಬಲ್ಬ್ ಬೆಳಗೋದಿಲ್ಲ ಅಂತ ಅನಿಸ್ತದ? ನಮ್ಮ ಊಹೆ ಏನಾಗಿರ್ತದೆ, ಬಲ್ಬ್ ಬೆಳಗುತ್ತದೆ ಅಂತ ನಾವು ಊಹೆಯನ್ನ ಮಾಡ್ತೀವಿ. ಯಾಕೆ? ನೋಡಿ, ಇಲ್ಲಿ ಸೆಲ್ ಕನೆಕ್ಟ್ ಆಗಿದೆ, ಅಂದ್ರೆ ವಿದ್ಯುತ್ ಕೋಶಕ್ಕೆ 2 ತಂತಿಗಳನ್ನ ಜೋಡಣೆ ಮಾಡಿದ್ದಾರೆ. ಮತ್ತೆ ಎಲ್ಲೂ ಕೂಡ ತಂತಿ ಕಟ್ ಆಗ್ಲಿಲ್ಲ ಅಲ್ವಾ, ತಂತಿ ಎಲ್ಲೂ ಕೂಡ ಮುರಿಲಿಲ್ಲ, ಸಂಪೂರ್ಣ ಒಂದು ಮಂಡಲವನ್ನ ರೂಪಿಸಿದೆ. ಹಾಗಾಗಿ ಇಲ್ಲಿ ಬಲ್ಬ್ ಬೆಳಗುತ್ತದೆ ಅಂತ ನಾವು ಊಹೆಯನ್ನ ಮಾಡ್ತೀವಿ. ಹಾಗೆ ನಾವು ಇದನ್ನ ರಿಯಲ್ ಆಗಿ ಪ್ರಯೋಗವನ್ನ ಮಾಡಿ ನೋಡಿದಾಗ್ಲೂ ಕೂಡ ಏನಾಗ್ತದೆ, ನಮ್ಮ ಅವಲೋಕನ ಏನಂತ ಆಗ್ತದೆ, ಬಲ್ಬ್ ಬೆಳಗುತ್ತದೆ ಅಂತಾನೆ ಆಗ್ತದೆ ಅಲ್ವಾ. ಈ ರೀತಿಯಾಗಿ ಯಾವಾಗ ಆ ಒಂದು ವಿದ್ಯುತ್ ಮಂಡಲದಲ್ಲಿ ಎಲ್ಲೂ ಕೂಡ ಅದು ಬ್ರೇಕ್ ಆಗೋದಿಲ್ಲ, ಎಲ್ಲೂ ಕೂಡ ಕಟ್ ಆಗಿರೋದಿಲ್ಲ, ಆದಾಗ ಮಾತ್ರ ಅದು ಬಲ್ಬ್ ಬೆಳಗಲಿಕ್ಕೆ ಸಾಧ್ಯ ಇದೆ. ಅದೇ ನೀವೀಗ 2ನೇ ಚಿತ್ರವನ್ನ ನೋಡಿರ್ಬಹುದು. ನೋಡಿ, ಇಲ್ಲಿ ಏನಾಗಿದೆ, ಇಲ್ಲಿ ಈ ಒಂದು ತಂತಿ ಏನಾಗಿದೆ, ಕಟ್ ಆಗಿದೆ, ತುಂಡಾಗಿದೆ ಅಲ್ವಾ. ಆದ ಕಾರಣದಿಂದ ನಮ್ಮ ಊಹೆ ಏನಾಗಿರ್ತದೆ, ಇಲ್ಲಿ ಬಲ್ಬ್ ಬೆಳಗುವುದಿಲ್ಲ ಅಂತ ಹೇಳ್ತೀವಿ. ಅವಲೋಕನ ಕೂಡ ಏನಾಗ್ತದೆ, ಬಲ್ಬ್ ಬೆಳಗುವುದಿಲ್ಲ ಅಂತ ಆಗ್ತದೆ. ನಾವು ಇದೇ ರೀತಿಯಾಗಿ ಈಗ ಮುಂದಿನ ಚಿತ್ರವನ್ನ ನೋಡೋಣ. ನೋಡಿ, 3ನೆಯ ಚಿತ್ರ. ಇಲ್ಲಿ ಕೂಡ ಒಂದು ವಿದ್ಯುತ್ ಮಂಡಲ ಇದೆ. ನೋಡಿ, ಇಲ್ಲೂ ಕೂಡ ತಂತಿ ಬ್ರೇಕ್ ಆಗಿದೆ, ಹಾಗಾಗಿ ಇಲ್ಲೂ ಕೂಡ ಏನಾಗೋದಿಲ್ಲ, ಬಲ್ಬ್ ಬೆಳಗೋದಿಲ್ಲ. ನಾವು ಅವಲೋಕನ ಮಾಡಿದಾಗ್ಲೂ ಕೂಡ ಬಲ್ಬ್ ಬೆಳಗೋದಿಲ್ಲ. ನೋಡಿ, 4ನೇ ಚಿತ್ರವನ್ನ ನೋಡಿ. ಇಲ್ಲಿ ಕೂಡ ಇಲ್ಲಿ ಕಟ್ ಆಗಿದೆ ಅಲ್ವಾ, ಎಲ್ಲೆಲ್ಲ ಕಟ್ ಆಗಿದೆ ಅಲ್ಲಿ ಬಲ್ಬ್ ಬೆಳಗೋದಿಲ್ಲ. ಅರ್ಥ ಆಯ್ತಾ? ನೋಡಿ, ಈಗ 5ನೇ ಚಿತ್ರವನ್ನ ನೋಡಿ. 5ನೇ ಚಿತ್ರದಲ್ಲಿ ಏನಾಗಿದೆ, ಇಲ್ಲೂ ಕೂಡ ಏನು ತಂತಿ ಕಟ್ ಆಗಿದೆ, ಅದಕ್ಕಾಗಿ ಇಲ್ಲೂ ಕೂಡ ಬಲ್ಬ್ ಬೆಳಗೋದಿಲ್ಲ. ಆದರೆ 6ನೇ ಚಿತ್ರದಲ್ಲಿ ನೀವು ನೋಡಿದಾಗ ಅಲ್ಲೇನಾಗಿದೆ ನೋಡಿ, ಇಲ್ಲಿ ಇದನ್ನ ಉಲ್ಟಾ ಪಲ್ಟಾ ಕನೆಕ್ಟ್ ಮಾಡಿದ್ದಾರೆ ಅಲ್ವಾ. ನೋಡಿ, ಇದನ್ನ ತಿರುಗಿಸಿ ಈಚೆ ಕಡೆ ಹಾಕಿದ್ದಾರೆ. ಅಂದ್ರೆ ಈ ಒಂದು ವಯರ್ ಅನ್ನ, ತಂತಿಯನ್ನ ಈ ಒಂದು ಬಲ್ಬ್ನ ಈ ಭಾಗಕ್ಕೆ ಹಾಕಿದ್ದಾರೆ, ಮತ್ತೆ ಇದನ್ನ ಈ ರೀತಿ ಉಲ್ಟಾ ಹಾಕಿದ್ದಾರೆ. ಈ ರೀತಿ ಉಲ್ಟಾ ಹಾಕಿದ್ರೂ ಕೂಡ ಇಲ್ಲಿ ಬಲ್ಬ್ ಬೆಳಗುತ್ತದೆ. ಯಾಕಂದ್ರೆ ನೋಡಿ, ಈ ಒಂದು ಬಲ್ಬಿನ ಧಾರಕಕ್ಕೆ ಯಾವುದೇ ತುದಿಗಳು
ನಿರ್ದಿಷ್ಟವಾಗಿ ಇದೇ ಕ್ರಮದಲ್ಲಿ ಹಾಕಬೇಕು ಅಂತ ಇಲ್ಲ. ಇದು ಈ ಒಂದು ಮಂಡಲ ಕಂಪ್ಲೀಟ್ ಇದ್ರೆ ಆಯ್ತು, ಎಲ್ಲೂ ಕೂಡ ಕಟ್ ಆಗದಿದ್ರೆ ಆಯ್ತು ಅಷ್ಟೇ. ಎಲ್ಲೂ ಕೂಡ ಇದು ಬ್ರೇಕ್ ಆಗ್ಲಿಲ್ಲ, ಎಲ್ಲೂ ಕೂಡ ಕಟ್ ಆಗ್ಲಿಲ್ಲ, ಸಂಪೂರ್ಣವಾದಂತಹ ಮಂಡಲವನ್ನ ರೂಪಿಸಿದೆ. ಹಾಗಾಗಿ ಇಲ್ಲಿ ಬಲ್ಬ್ ಬೆಳಗುತ್ತದೆ ಅಂತ ನಾವು ಊಹೆಯನ್ನ ಮಾಡ್ತೀವಿ. ಪ್ರಯೋಗ ಮಾಡಿದಾಗಲೂ ಕೂಡ ನಮಗೆ ಅದೇ ರಿಸಲ್ಟೇ ಬರ್ತದೆ. ಇದಿಷ್ಟಾಗಿತ್ತು ನಾವು ಈ ಒಂದು ಮಂಡಲವನ್ನ ನೋಡಿಕೊಂಡು ಅಲ್ಲಿ ಬಲ್ಬ್ ಬೆಳಗುತ್ತದೆಯಾ ಅಥವಾ ಇಲ್ವಾ ಅಂತ ನಾವು ಚೆಕ್ ಮಾಡುವಂಥದ್ದು. ಅರ್ಥ ಆಯ್ತಾ? ಮುಂದೆ ನಾವೀಗ ಒಂದು ವಿದ್ಯುತ್ ಮಂಡಲದ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ನೋಡಿದ್ವಿ ಈ ಒಂದು ಸೆಲ್ಗೆ ಈ ಒಂದು ತಾಪದೀಪ್ತ ವಿದ್ಯುತ್ ದೀಪವನ್ನ ಕನೆಕ್ಟ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಯಾವಾಗ ಆ ಒಂದು ತಂತಿ ಸಂಪೂರ್ಣವಾಗಿ ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ, ಎಲ್ಲೂ ಕೂಡ ತುಂಡಾಗಿರೋದಿಲ್ಲ, ಸಂಪೂರ್ಣವಾಗಿರ್ತದೆ, ಅಲ್ಲಿ ಕರೆಂಟ್ ಫ್ಲೋ ಆಗ್ತದೆ, ವಿದ್ಯುತ್ ಹರಿತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಿದ್ದೇವೆ. ಈಗ ಇದ್ರ ಬಗ್ಗೆ ಒಂದಷ್ಟು ಅಂಶಗಳನ್ನ ನೋಡ್ತಾ ಹೋಗೋಣ. ವಿದ್ಯುತ್ ದೀಪದ ಒಂದು ತುದಿಯನ್ನು ವಿದ್ಯುತ್ ಕೋಶದ ಒಂದು ತುದಿಗೆ ಮತ್ತು ದೀಪದ ಇನ್ನೊಂದು ತುದಿಯನ್ನು ವಿದ್ಯುತ್ ಕೋಶದ ಇನ್ನೊಂದು ತುದಿಗೆ ಸಂಪರ್ಕಿಸಿದಾಗ ದೀಪವು ಹೊತ್ತಿಕೊಳ್ಳುತ್ತದೆ. ಅಂದ್ರೆ ಒಂದು ತುದಿಯನ್ನ ಇದರ ಒಂದು ತುದಿಗೆ, ಇದರ ಇನ್ನೊಂದು ತುದಿಯನ್ನ ಆ ಒಂದು ದೀಪದ ಇನ್ನೊಂದು ತುದಿಗೆ, ಯಾವ ತುದಿಗೆ ಬೇಕಾದ್ರೂ ಕನೆಕ್ಟ್ ಮಾಡಬಹುದು, ನಿಮಗೆ ಇಷ್ಟ ಬಂದ ಹಾಗೆ ಕನೆಕ್ಟ್ ಮಾಡಬಹುದು. ಅಲ್ಲಿ ಬಲ್ಬ್ ಬೆಳಗ್ತದೆ. ಬಟ್ ನೀವು ನೆನ್ಪಿಟ್ಕೊಳ್ಬೇಕಾದಂಥದ್ದೇನು, ಅಲ್ಲಿ ಎಲ್ಲೂ ಕೂಡ ವೈರ್ ತುಂಡಾಗ್ಲಿಕ್ಕಿಲ್ಲ, ತಂತಿ ತುಂಡಾಗ್ಲಿಕ್ಕೆ ಇಲ್ಲ. ನೋಡಿ, ಈ ರೀತಿಯ ಜೋಡಣೆಯು ಒಂದು ವಿದ್ಯುತ್ ಮಂಡಲವನ್ನು ನಿರ್ಮಿಸುತ್ತದೆ. ಇದು ದೀಪದ ಮೂಲಕ ವಿದ್ಯುತ್ ಪ್ರವಾಹವು ಹರಿಯಲು ಪೂರ್ಣ ಮಾರ್ಗವನ್ನು ಒದಗಿಸುತ್ತದೆ. ನೋಡಿ, ಇದನ್ನ ನಾವೇನಂತ ಕರಿತೀವಿ, ಒಂದು ವಿದ್ಯುತ್ ಮಂಡಲ ಅಂತ ಕರಿತೀವಿ. ಎಲ್ಲೂ ಕೂಡ ತುಂಡಾಗ್ಲಿಲ್ಲ ಅಲ್ವಾ, ಒಂದು ಸಂಪೂರ್ಣ ಒಂದು ವಿದ್ಯುತ್ನ ಹರಿವನ್ನ ಇಲ್ಲಿ ಇದು ಕರೆಂಟ್ ಫ್ಲೋ ಆಗ್ತಾನೆ ಇರ್ತದೆ. ಹಾಗಾಗಿ ಇದನ್ನ ಒಂದು ವಿದ್ಯುತ್ ಮಂಡಲ ಅಂತ ನಾವು ಕರಿತೀವಿ. ವಿದ್ಯುತ್ ಮಂಡಲವನ್ನು ಇದು ನಿರ್ಮಾಣ ಮಾಡ್ತದೆ. ಮಂಡಲದ ಮೂಲಕ ವಿದ್ಯುತ್ ಪ್ರವಾಹವು ಹಾದು ಹೋದಾಗ ಮಾತ್ರ ದೀಪವು ಹೊತ್ತಿಕೊಳ್ಳುತ್ತದೆ, ನಮ್ಗೆಲ್ಲ ಗೊತ್ತೇ ಇದೆ. ನೋಡಿ, ಇಲ್ಲಿ ನೀವು ಗಮನಿಸಬೇಕಾದಂಥದ್ದು ಏನಂದ್ರೆ, ತಾಪದೀಪ್ತ ದೀಪಗಳಲ್ಲಿ ಅದರ ಎರಡು ತುದಿಗಳಲ್ಲಿ ಯಾವುದು ವಿದ್ಯುತ್ ಕೋಶದ ಧನ ತುದಿಗೆ ಅಥವಾ ಋಣ ತುದಿಗೆ ಸಂಪರ್ಕಗೊಂಡಿದೆ ಎಂಬುದು ಮುಖ್ಯವಾಗುವುದಿಲ್ಲ. ನೋಡಿ, ಇಲ್ಲಿ ಪ್ಲಸ್ಸಿಗೆ ಇದೇ ತುದಿ ಕನೆಕ್ಟ್ ಆಗಬೇಕು, ಮೈನಸ್ಸಿಗೆ ಇದೇ ತುದಿ ಇಲ್ಲಿ ಕನೆಕ್ಟ್ ಮಾಡಿರಬೇಕು ಅನ್ನುವಂಥ ಯಾವುದೇ ಕಂಡೀಷನ್ಗಳು ಇಲ್ಲ. ಯಾವ ತುದಿಗೆ ಯಾವುದೇ ಭಾಗ ಬೇಕಾದ್ರೆ ಇಲ್ಲಿ ಕನೆಕ್ಟ್ ಆಗಿರಬಹುದು. ಅರ್ಥ ಆಯ್ತಾ? ಮಂಡಲ ಪೂರ್ಣಗೊಂಡು ವಿದ್ಯುತ್ ಪ್ರವಾಹವು ತಂತುವಿನ ಮೂಲಕ ಹರಿದರೆ ದೀಪವು ಬೆಳಗ್ತದೆ. ಈ ಒಂದು ಮಂಡಲ ಪೂರ್ಣಗೊಳ್ಬೇಕು ಅಷ್ಟೇ, ಎಲ್ಲೂ ಕೂಡ ಈ ಒಂದು ತಂತಿ ತುಂಡಾಗದಿದ್ರೆ ಆಯ್ತು, ಆಗ ಅಲ್ಲಿ ಏನು ಬಲ್ಬ್ ಬೆಳಗ್ಲಿಕ್ಕೆ ಸಾಧ್ಯ ಇದೆ. ಆಯ್ತಾ? ಮುಂದೆ ನಾವೀಗ ಒಂದು ರೋಚಕ ಸಂಗತಿಯ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಮ್ಮೆ ದೀಪವು ವಿದ್ಯುತ್ ಕೋಶಕ್ಕೆ ಸಂಪರ್ಕಗೊಂಡಿದ್ರೂ ಸಹ ಆ ಒಂದು ದೀಪವು ಹೊತ್ತಿಕೊಳ್ಳಲಿಕ್ಕಿಲ್ಲ. ಯಾಕೆ ಅದು ಹೊತ್ತಿಕೊಳ್ಳೋದಿಲ್ಲ? ಅಲ್ಲಿ ಪ್ರಾಯಶಃ ತಂತು ತುಂಡಾಗಿ ಹೀಗಾಗ್ತದೆ. ಆ ಒಂದು ವಯರ್ ಎಲ್ಲಾದ್ರೂ ತುಂಡಾಗಿದ್ರೆ, ಆ ಒಂದು ತಂತಿ ಎಲ್ಲಾದ್ರೂ ತುಂಡಾಗಿದ್ರೆ ಆ ರೀತಿ ಆಗತ್ತೆ, ಅಲ್ಲಿ ಬಲ್ಬ್ ಬೆಳಗೋದಿಲ್ಲ. ಈಗ ನಾವು ಇದೇ ರೀತಿಯಾಗಿ LED ಬಲ್ಬ್ ಇದೆ ಅಲ್ವಾ, ಅದರಲ್ಲಿ ಪ್ರಯೋಗವನ್ನ ಮಾಡಿ ನೋಡೋಣ. ನೋಡಿ, ಚಟುವಟಿಕೆ 3.7 ಅಂತ ಇದೆ. ಇಲ್ಲೂ ಕೂಡ ನೀವೇನ್ ಮಾಡ್ತೀರಿ ನೋಡಿ, ಎರಡು ವಿದ್ಯುತ್ ಕೋಶಗಳನ್ನು ಹಾಕ್ತಕ್ಕಂತಹ ಒಂದು ಧಾರಕವನ್ನ ತೆಗೆದುಕೊಳ್ಳಿ. ಹಾಗೆ ಅದಕ್ಕೆ ನೀವು 2 ಸೆಲ್ಗಳನ್ನ ಹಾಕಿ, ಆ ಒಂದು ಧಾರಕಕ್ಕೆ 2 ಸೆಲ್ಗಳನ್ನ, 2 ವಿದ್ಯುತ್ ಕೋಶಗಳನ್ನ ಸಂಪರ್ಕ ಮಾಡಿ. ಇಲ್ಲೂ ಕೂಡ ಆಗ ಮಾಡಿದ ಹಾಗೆ ಸೇಮ್, ಅಲ್ಲಿ 1 ಸೆಂಟಿಮೀಟರ್ನಷ್ಟು ತಂತಿಯ ಆ ಒಂದು ಪ್ಲಾಸ್ಟಿಕ್ ಹೊದಿಕೆಯನ್ನ ಕತ್ತರಿಸಿ ತೆಗೆಯಿರಿ. ಆಯ್ತಾ? ನೋಡಿ, ಈಗ ನಾವು ಯಾವ ರೀತಿ ಮಾಡೋದಂತ ನೋಡೋಣ. ಋಣ ತುದಿ ಧಾರಕದ ಸುರುಳಿಯ ಬದಿ ಇರಬೇಕು. ಅವನು ನೆಗೆಟಿವ್ ಮೈನಸ್ ಇದೆ ಅಲ್ವಾ, ಅಲ್ಲಿ ಏನಿರ್ಬೇಕು, ಆ ಒಂದು ಸುರುಳಿಯ ಭಾಗದಲ್ಲಿ ಆ ಒಂದು ಮೈನಸ್ ತುದಿಗೆ ಇರಬೇಕು. ಹಾಗೆ ಧನ ತುದಿ ಧಾರಕದಲ್ಲಿ 2 ವಿದ್ಯುತ್ ಕೋಶಗಳನ್ನ ಸೇರಿಸಿ ಈಗ ಬ್ಯಾಟರಿಯು ಬಳಸಲು ಸಿದ್ಧವಾಗಿದೆ. ಕೋಶದ ಧನ ತುದಿಗೆ ಸಂಪರ್ಕಗೊಂಡಿರುವ ತುದಿಯು ಧಾರಕದ ಧನ ತುದಿಯಾಗಿರುತ್ತದೆ ಮತ್ತು ಕೋಶದ ಋಣ ತುದಿಗೆ ಸಂಪರ್ಕಗೊಂಡಿರುವ ತುದಿಯು ಧಾರಕದ ಋಣ ತುದಿ ಆಗಿರುತ್ತದೆ. ನೋಡಿ, ಈಗ ಇಲ್ಲೊಂದು LED ಇದೆ ಅಲ್ವಾ, LED ಬಲ್ಬ್ ಇದೆ, ಇದರ ಏನು ಧನ ತುದಿ ಇದೆ ಅಲ್ವಾ, ಪ್ಲಸ್ ಇದೆ ಅಲ್ವಾ, ಇದರ ಪ್ಲಸ್ಸಿಗೆ ಈ ಒಂದು ಧಾರಕದ ಪ್ಲಸ್ ಅದಕ್ಕೆ ಅದು ಕನೆಕ್ಟ್ ಆಗಿರ್ಬೇಕು. ನೋಡಿ, ಪ್ಲಸ್ಸಿಗೆ ಪ್ಲಸ್ಸೇ ಕನೆಕ್ಟ್ ಆಗಿರ್ಬೇಕು, ಮೈನಸ್ಸಿಗೆ ಮೈನಸ್ಸೇ ಕನೆಕ್ಟ್ ಆಗಿರ್ಬೇಕು. ಅದೇ ನಾವು ಆಗ ಆ ಒಂದು ಟಾರ್ಚ್ ಲೈಟ್ ನಲ್ಲಿ ನೋಡಿದಾಗ ಏನಿರ್ಬೇಕು, ಪ್ಲಸ್ಸಿಗೆ ಮೈನಸ್ ಕನೆಕ್ಟ್ ಆಗ್ಬೇಕಿತ್ತು. ಆದ್ರೆ ಇಲ್ಲೇನಾಗಿರ್ಬೇಕು, LED ಪ್ಲಸ್ಸಿಗೆ ಪ್ಲಸ್ಸೇ ಕನೆಕ್ಟ್ ಆಗ್ಬೇಕು, ಮೈನಸ್ಸಿಗೆ ಮೈನಸ್ಸೇ ಕನೆಕ್ಟ್ ಆಗ್ಬೇಕು. ಆಗ ಮಾತ್ರ ಆ ಒಂದು LED ಬಲ್ಬ್ ಬೆಳಗುವಂಥದ್ದು. ಅರ್ಥ ಆಯ್ತಾ? ಈ ರೀತಿಯಾಗಿ ನೀವು ಈ ಒಂದು ಹೋಲ್ಡರಿಗೆ, ಈ ಒಂದು ಧಾರಕಕ್ಕೆ ಆ 2 ಸೆಲ್ಗಳನ್ನ ಜೋಡಣೆಯನ್ನ ಮಾಡಿ ಆಗ ಅಲ್ಲಿ ಬಲ್ಬ್ ಬೆಳಗ್ತದೆ. ಅದೇ ನೀವೇನಾದ್ರೂ
ಈ ರೀತಿಯಾಗಿ ಅದನ್ನ ಮೈನಸ್ಸಿಗೆ ಪ್ಲಸ್, ಪ್ಲಸ್ಸಿಗೆ ಮೈನಸ್, ಈ ರೀತಿಯಾಗಿ ಉಲ್ಟಾ ಕನೆಕ್ಟ್ ಮಾಡಿದಾಗ ಅಲ್ಲಿ ಆ ಒಂದು LED ಬಲ್ಬ್ ಬೆಳಗೋದಿಲ್ಲ. ಆಯ್ತಾ? ಅದಕ್ಕಾಗಿ ನಾವು ಬಲ್ಬ್ ಬೆಳಗ್ಬೇಕಂದ್ರೆ ಏನ್ ಮಾಡಬೇಕು, ಪ್ಲಸ್ಸಿಗೆ ಪ್ಲಸ್ ತುದಿನೇ ಇರಬೇಕು, ಮೈನಸ್ಸಿಗೆ ಮೈನಸ್ ತುದಿನೇ ಕನೆಕ್ಟ್ ಆಗಿ ಇರಬೇಕು ಈ ಒಂದು LED ಬಲ್ಬ್ನಲ್ಲಿ. ಆದರೆ ತಾಪದೀಪ್ತ ವಿದ್ಯುತ್ ದೀಪಗಳಲ್ಲಿ ನಾವು ಬೇರೆ ರೀತಿಯಲ್ಲಿ ಮಾಡ್ತೀವಿ. ನೋಡಿ, ಈಗ ಬ್ಯಾಟರಿ ತಂತಿಯು ಧನ ತುದಿಯನ್ನು LEDಯ ಉದ್ದನೆಯ ತಂತಿಗೆ ಮತ್ತು ಎರಡನೆಯ ತಂತಿಯು ತುದಿಯನ್ನು LEDಯ ಚಿಕ್ಕ ತಂತಿಗೆ ಸಂಪರ್ಕಿಸಿ. ನೋಡಿ, ಇಲ್ಲೊಂದು ಉದ್ದದ ತಂತಿ ಇದೆಯಲ್ವಾ, ಅದನ್ನು ನಾವು ಧನ ತುದಿಗೆ ಸಂಪರ್ಕ ಮಾಡಬೇಕು. ಹಾಗೆ ಈ ಒಂದು ಚಿಕ್ಕ ತಂತಿಯನ್ನ ನಾವು ಋಣ ತುದಿಗೆ ಕನೆಕ್ಟ್ ಮಾಡಬೇಕು. ಆಗ ಮಾತ್ರ ಅಲ್ಲಿ ಆ ಒಂದು ಬಲ್ಬ್ ಬೆಳಗುವಂಥದ್ದು. ಗಮನಿಸಿ, LEDಯ ಮೂಲಕ ವಿದ್ಯುತ್ ಒಂದು ದಿಕ್ಕಿನಲ್ಲಿ ಮಾತ್ರ ಹಾದು ಹೋಗಲು ಸಾಧ್ಯ. LEDಯ ಧನ ತುದಿಯು ಬ್ಯಾಟರಿಯ ಧನ ತುದಿಗೆ ಸಂಪರ್ಕಗೊಂಡಾಗ ಮಾತ್ರ, LEDಯ ಋಣ ತುದಿಯು ಬ್ಯಾಟರಿಯ ಋಣ ತುದಿಗೆ ಸಂಪರ್ಕಗೊಂಡಾಗ ಮಾತ್ರ ವಿದ್ಯುತ್ LEDಯ ಮೂಲಕ ಹಾದು ಹೋಗುತ್ತದೆ. ಆಗ ಮಾತ್ರ ಅದು ಬೆಳಗಲಿಕ್ಕೆ ಸಾಧ್ಯ. ನೋಡಿ, ಕೆಲವೊಮ್ಮೆ ನೀವು ವಿದ್ಯುತ್ ಕೋಶಗಳನ್ನು ಒಂದರ ಪಕ್ಕ ಮತ್ತೊಂದನ್ನು ಇರಿಸಲಾಗಿರುವ ಸಾಧನಗಳನ್ನು ನೋಡುತ್ತೀರಿ. ಆಗ ವಿದ್ಯುತ್ ಕೋಶಗಳ ತುದಿಗಳನ್ನು ಹೇಗೆ ಸಂಪರ್ಕಿಸಲಾಗುತ್ತದೆ? ನೀವು ಬ್ಯಾಟರಿ ವಿಭಾಗದ ಒಳಗೆ ಜಾಗರೂಕತೆಯಿಂದ ನೋಡಿದರೆ, ಒಂದು ದಪ್ಪ ತಂತಿ ಲೋಹದ ಪಟ್ಟಿಯನ್ನು ಒಂದು ವಿದ್ಯುತ್ ಕೋಶದ ಧನ ತುದಿಯು ಮುಂದಿನ ವಿದ್ಯುತ್ ಕೋಶದ ಋಣ ತುದಿಗೆ ಸಂಪರ್ಕ ಮಾಡಿರುತ್ತಾರೆ. ನೋಡಿ, ನೀವು ಯಾವುದಾದ್ರೂ ಒಂದು ಉಪಕರಣಗಳಲ್ಲಿ ನೋಡಿದಾಗ ಹೇಗಿರ್ತದೆ ನೋಡಿ, ಈ ಒಂದು ಪ್ಲಸ್ ತುದಿಯ ಬ್ಯಾಟ್ರಿಯನ್ನ ಈ ರೀತಿ ಮೈನಸ್ ತುದಿಗೆ ಸಂಪರ್ಕ ಮಾಡ್ತಾರೆ ಅಲ್ವಾ. ಪ್ಲಸ್ ಅನ್ನ ಮೈನಸ್ಸಿಗೆ, ಮೈನಸ್ ಅನ್ನ ಪ್ಲಸ್ಸಿಗೆ ಜೋಡಣೆ ಮಾಡ್ತಾರೆ ಈ ಒಂದು ಬ್ಯಾಟ್ರಿಯನ್ನ ಮಾಡಬೇಕಾದ್ರೆ. ಅದನ್ನ ನೀವು ನೋಡಬಹುದು. ಹಾಗೆ ಈ ಒಂದು ಸೆಲ್ಗಳಲ್ಲಿ ಅಲ್ಲಿ ಪ್ಲಸ್ ಮತ್ತೆ ಮೈನಸ್ ಅನ್ನ ಅವರು ಗುರುತಿಸಿ ಇರ್ತಾರೆ. ಅಂದ್ರೆ ನಮಗೆ ಉಪಯೋಗಿಸ್ಲಿಕ್ಕೆ ಸುಲಭ ಆಗ್ಬೇಕು ಅಂತ ಅಲ್ಲಿ ಪ್ಲಸ್ ಮೈನಸ್ ಅನ್ನು ಕೂಡ ಗುರುತಿಸಲಾಗಿರ್ತದೆ. ನೋಡಿ, ನೆಕ್ಸ್ಟ್ ಈಗ ನಾವು ನೋಡೋಣ ವಿದ್ಯುತ್ ಒತ್ತುಗುಂಡಿಯ ಬಗ್ಗೆ ನೋಡೋಣ. ಒತ್ತುಗುಂಡಿ ಅಂದ್ರೆ ಏನು? ಅದನ್ನ ಸ್ವಿಚ್ ಅಂತ ಕರಿತೀವಿ. ನಾವೀಗ ಫ್ಯಾನ್ ತಿರುಗಬೇಕು ಅಂದ್ರೆ ಅಲ್ಲಿ ಒಂದು ಸ್ವಿಚ್ ಅನ್ನ ಒತ್ತಿದ್ರೆ ಫ್ಯಾನ್ ತಿರುಗ್ತದೆ ಅಲ್ವಾ. ಅದೇ ಸ್ವಿಚ್ ಅನ್ನೇ ನಾವು ವಿದ್ಯುತ್ ಒತ್ತುಗುಂಡಿ ಅಂತ ಕರಿತೀವಿ. ಈಗ ನಾವು ಇಲ್ಲಿ ಪ್ರಯೋಗವನ್ನ ಮಾಡೋಣ. ನೋಡಿ, ಒಂದು ಟಾರ್ಚ್ ಲೈಟ್ ಅಲ್ಲಿ ಒತ್ತುಗುಂಡಿ ಹೇಗೆ ಬಲ್ಬ್ ಅನ್ನು ಬೆಳಗಿಸುತ್ತದೆ ಅಥವಾ ನಂಗಿಸುತ್ತದೆ ಅನ್ನೋದನ್ನ ನಾವೀಗ ಪ್ರಯೋಗದ ಮುಖಾಂತರ ತಿಳ್ಕೊಳ್ಳೋಣ. ಇದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಒಂದು ಈ ರೀತಿ ಕಾರ್ಡ್ ಬೋರ್ಡಿಗೆ ಎರಡು ತಂತಿಗಳನ್ನ ಈ ರೀತಿ ಕನೆಕ್ಟ್ ಮಾಡಿ ಅಲ್ಲಿ ಒಂದು ಎರಡು ಪಿನ್ಗಳನ್ನ ಬಳಸಿ ಅದನ್ನ ಜೋಡಿಸಿ. ಹಾಗೆ ಒಂದು ಸುರಕ್ಷಾ ಪಿನ್ ಅಂದ್ರೆ ಸೇಫ್ಟಿ ಪಿನ್ ಅಂತ ಕರಿತೀವಲ್ವಾ, ಅದನ್ನ ನಾವು ಕನೆಕ್ಟ್ ಮಾಡಬೇಕು. ಅದನ್ನ ನಾವು ಈ ರೀತಿಯಾಗಿ ಕನೆಕ್ಟ್ ಮಾಡಿ ನಾವು ಅಲ್ಲಿ ಒಂದು ವಿದ್ಯುತ್ ಸ್ವಿಚ್ ನ ರೀತಿಯಲ್ಲಿ, ವಿದ್ಯುತ್ ಒತ್ತುಗುಂಡಿಯ ರೀತಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಆಯ್ತಾ? ಇದು ನಮ್ಮ ಈ ಒಂದು ಪ್ರಯೋಗ. ನೋಡಿ, ಈಗ ನಾವು ಚಟುವಟಿಕೆ 3.9ರಲ್ಲಿ ಈ ಒಂದು ಸ್ವಿಚ್ ಅನ್ನ ಬಳಸಿಕೊಂಡು ನಾವೊಂದು ಮಂಡಲವನ್ನ ರೂಪಿಸೋಣ. ಒಂದು ಸೆಲ್ ಅನ್ನ ತಗೊಳ್ಳೋಣ, ಹಾಗೆ ಒಂದು ಬ್ಯಾಟರಿ, ಒಂದು ಬಲ್ಬ್ ಅನ್ನ ಅದಕ್ಕೆ ಕನೆಕ್ಟ್ ಮಾಡೋಣ. ಹಾಗೆ ಈ ಒಂದು ಎರಡು ಪಿನ್ಗಳಿದೆ ಅಲ್ವಾ, ಇದಕ್ಕೆ ಆ ಒಂದು ತಂತಿಯನ್ನ ಸಂಪರ್ಕಿಸೋಣ. ಆಗ ನಾವಿದನ್ನ ಈ ರೀತಿಯಾಗಿ ತೆಗೆದಾಗ, ಇದನ್ನ ಪಿನ್ ಅನ್ನ ಈ ರೀತಿಯಾಗಿ ತೆಗೆದಾಗ, ಮಂಡಲವನ್ನ ಕಡಿತಗೊಳಿಸಿದಾಗ ಅಲ್ಲಿ ವಿದ್ಯುತ್ ದೀಪ ಬೆಳಗುವುದಿಲ್ಲ. ಅದೇ ನಾವೇನಾದ್ರೂ ಇದನ್ನ ಜೋಡಿಸಿದಾಗ, ಈ ಪಿನ್ ಅನ್ನ ಒಂದಕ್ಕೊಂದು ಜೋಡಿಸಿದಾಗ, ಆಗ ಮಾತ್ರ ಅಲ್ಲಿ ವಿದ್ಯುತ್ ದೀಪ ಬೆಳಗುತ್ತದೆ. ಇದರಿಂದ ನಾವು ಏನ್ ಮಾಡ್ಕೊಳ್ಬಹುದು, ಯಾವ ರೀತಿಯಾಗಿ ಈ ಒಂದು ವಿದ್ಯುತ್ ಸ್ವಿಚ್ ಅಥವಾ ವಿದ್ಯುತ್ ಒತ್ತುಗುಂಡಿ ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ತಿಳ್ಕೊಳ್ಬಹುದು ಅಲ್ವಾ. ನೋಡಿ, ನಾವು ಇದನ್ನ ಸಂಪರ್ಕಯುಕ್ತ ಸ್ಥಾನ ಎನ್ನುತ್ತೇವೆ. ಅಲ್ಲಿಗೆ ಮಂಡಲವು ಪೂರ್ಣಗೊಳ್ಳುತ್ತದೆ. ನೋಡಿ, ನಾವು ಈ ರೀತಿಯಾಗಿ ಇದನ್ನ ಜೋಡಿಸಿದಾಗ ಅದನ್ನ ಏನಂತ ಕರಿತೀವಿ? ಸಂಪರ್ಕಯುಕ್ತ ಸ್ಥಾನ ಅಂತ ಕರಿತೀವಿ. ಆಗ ಮಾತ್ರ ಇಲ್ಲಿ ಮಂಡಲ ಪೂರ್ಣಗೊಳ್ಳುವಂಥದ್ದು. ಮಂಡಲ ಪೂರ್ಣಗೊಂಡ್ರೆ ಮಾತ್ರ ಅಲ್ಲಿ ಬಲ್ಬ್ ಬೆಳಗಲಿಕ್ಕೆ ಸಾಧ್ಯ. ಅದೇ ವಿದ್ಯುತ್ ಕೋಶದ ಧನ ತುದಿ ಋಣ ತುದಿಗೆ ವಿದ್ಯುತ್ ಪ್ರವಹಿಸುತ್ತದೆ. ಯಾವಾಗ್ಲೂ ಕೂಡ ವಿದ್ಯುತ್ತಿನ ಪ್ರವಾಹ ಅಂದ್ರೆ ಆ ಒಂದು ಕರೆಂಟ್ ಎಲ್ಲಿಂದ ಎಲ್ಲಿಗೆ ಹರಿತದೆ, ಅದು ಧನ ತುದಿಯಿಂದ ಋಣ ತುದಿಗೆ ಹರಿಯುವಂಥದ್ದು. ಅಂದ್ರೆ ಪ್ಲಸ್ ಇಂದ ಹೀಗೆ ಹೋಗಿ ಅನಂತರ ಮೈನಸ್ ಇಂದ ವಾಪಸ್ ಹೀಗೆ ಬರ್ತದೆ. ಈ ರೀತಿಯಾಗಿ ಅದು ಕರೆಂಟ್ ಈ ರೀತಿ ಹರಿತಾ ಇರ್ತದೆ. ಹಾಗೆ ನೋಡಿ, ಡ್ರಾಯಿಂಗ್ ಪಿನ್ ಅನ್ನು ಮುಟ್ಟದಿದ್ದಾಗ ನಾವು ಯಾವಾಗ ದೀಪವನ್ನು ಬೆಳಗುವಂತೆ ಮಾಡ್ತದೆ, ಸುರಕ್ಷತಾ ಪಿನ್ ಎರಡನೇ ಡ್ರಾಯಿಂಗ್ ಪಿನ್ ಅನ್ನು ಮುಟ್ಟದಿದ್ದಾಗ ಮಂಡಲದಲ್ಲಿನ ಅಂತರವು ವಿದ್ಯುತ್ ಪ್ರವಾಹದ ಹರಿವನ್ನು ತಡೆಯುತ್ತದೆ.
ಯಾವಾಗ ಈ ರೀತಿಯಾಗಿ ಆ ಒಂದು ವಿದ್ಯುತ್ ಪಿನ್ ಇದೆ ಅಲ್ವಾ, ಅದು ಜೋಡಣೆ ಆಗಿರೋದಿಲ್ಲ, ಆಗ ಅಲ್ಲಿ ಮಂಡಲ ಬ್ರೇಕ್ ಆಗ್ತದೆ ಮತ್ತು ಅದನ್ನ ಏನಂತ ಕರೀತಾರೆ, ತೆರೆದ ವಿದ್ಯುತ್ ಮಂಡಲ ಅಂತ ಕರೀತಾರೆ. ಇದನ್ನ ತೆರೆದ ವಿದ್ಯುತ್ ಮಂಡಲ ಅಂತ ಕರೀತಾರೆ. ಹಾಗೆ ಇದನ್ನ ಏನು ಸಂಪರ್ಕಯುಕ್ತ ಸ್ಥಾನ, ಅಲ್ಲಿ ಮಂಡಲವು ಪೂರ್ಣಗೊಳ್ಳಿದೆ ಅಂತ ನಾವು ಕರಿತೀವಿ. ಇದು ಈ ಒಂದು ಪ್ರಯೋಗ ನಮಗೆ ತಿಳಿಸಿಕೊಡ್ತದೆ. ನೋಡಿ, ಮಂಡಲದಲ್ಲಿ ಎಲ್ಲಿ ಬೇಕಾದರೂ ಒತ್ತುಗುಂಡಿಯನ್ನು ಇಡಬಹುದು. ಒತ್ತುಗುಂಡಿ ಎಂಬುದು ಮಂಡಲವನ್ನ ಪೂರ್ಣಗೊಳಿಸುವ ಅಥವಾ ಕಡಿತಗೊಳಿಸುವ ಸರಳ ಸಾಧನವಾಗಿದೆ. ನಾವು ಈ ಒಂದು ಮಂಡಲದಲ್ಲಿ ಎಲ್ಲಿ ಬೇಕಾದರೂ ಆ ಒಂದು ಸ್ವಿಚ್ ಅನ್ನ ಹಾಕಬಹುದು, ಎಲ್ಲಿ ಬೇಕಾದರೂ ಒತ್ತುಗುಂಡಿಯನ್ನ ಹಾಕಬಹುದು. ಆ ಒಂದು ಒತ್ತುಗುಂಡಿ ಕೆಲಸ ಏನು, ಆ ಒಂದು ಮಂಡಲವನ್ನ ಪೂರ್ಣಗೊಳಿಸುವುದು ಮತ್ತು ಕಡಿತಗೊಳಿಸುವುದು. ನಮ್ಗೆ ಆ ಒಂದು ಬಲ್ಬ್ ಬೆಳಗ್ಬೇಕಾದಾಗ ನಾವು ಅದನ್ನ ಒತ್ತುಗುಂಡಿಯನ್ನ ಜೋಡಿಸ್ಕೊಳ್ತೀವಿ. ನಮಗೆ ಬಲ್ಬ್ ಬೆಳಗೋದು ಬೇಡ ಅಂತ ಇದ್ದಾಗ ನಾವು ಆ ಒಂದು ಸಂಪರ್ಕವನ್ನ ಕಡಿತಗೊಳಿಸ್ತೀವಿ. ಯಾವುದರ ಮುಖಾಂತರ? ಒತ್ತುಗುಂಡಿಯ ಮುಖಾಂತರ, ಒತ್ತುಗುಂಡಿಯ ಸಹಾಯದಿಂದ ಅದನ್ನ ಕಡಿತಗೊಳಿಸ್ಲಿಕ್ಕೆ ಆಗತ್ತೆ. ನಾವೀಗ ಕೆಲವೊಂದಿಷ್ಟು ವಿದ್ಯುತ್ ಘಟಕಗಳನ್ನ ತಿಳ್ಕೊಳ್ಳೋಣ ಮತ್ತು ಅದರ ಚಿಹ್ನೆಗಳನ್ನ ತಿಳ್ಕೊಳ್ಳೋಣ. ಆಯ್ತಾ? ನೋಡಿ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿದ್ಯುತ್ ಕೋಶ, ನೋಡಿ ಇದನ್ನ ನೀವು ನೋಡಿರ್ತೀರಿ. ವಿದ್ಯುತ್ ಕೋಶ, ಇದನ್ನ ಯಾವ ಚಿಹ್ನೆಯಿಂದ ಸೂಚಿಸ್ತೀವಿ? ನೋಡಿ, ಒಂದು ದೊಡ್ಡ ಗೆರೆ ಮತ್ತು ಒಂದು ಚಿಕ್ಕ ಗೆರೆ, ಅದಕ್ಕೆ ಈ ರೀತಿ ಎರಡು ತಂತಿಗಳು. ಅರ್ಥ ಆಯ್ತಾ? ಈ ಎರಡು ತಂತಿಗಳನ್ನ ಸೂಚಿಸ್ತದೆ ಈ ಗೆರೆಗಳು. ಹಾಗೆ ಈ ಒಂದು ದೊಡ್ಡ ಗೆರೆ ಇದೆ ಅಲ್ವಾ, ಇದು ಧನ ತುದಿಯನ್ನ ಅಂದ್ರೆ ಪಾಸಿಟಿವ್ ಅನ್ನ ಸೂಚಿಸ್ತದೆ. ಈ ಚಿಕ್ಕ ಒಂದು ಗೆರೆ ಏನ್ ಸೂಚಿಸ್ತದೆ? ಅದು ಋಣ ತುದಿಯನ್ನ ಸೂಚಿಸ್ತದೆ. ಹಾಗೆ ಎರಡನೇದಾಗಿ ನೀವು ಬ್ಯಾಟರಿಯನ್ನ ನೋಡಿರ್ಬೋದು. ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ವಿದ್ಯುತ್ ಕೋಶಗಳ ಸಂಯೋಜನೆಯನ್ನ ನಾವೇನಂತ ಕರಿತೀವಿ? ಬ್ಯಾಟರಿ ಅಂತ ಕರಿತೀವಿ. ಇದನ್ನ ಹೇಗೆ ನೋಡಿ, ಸೇಮ್ ಇದೇ ರೀತಿಯಾಗಿ ಮಾಡಬೇಕು. ಅದೇ ರೀತಿಯಾದಂತ ಒಂದು ದೊಡ್ಡ ಗೆರೆ, ಒಂದು ಚಿಕ್ಕ ಗೆರೆ, ಮತ್ತೆ ಒಂದು ಸಣ್ಣ ತಂತಿಯನ್ನ ಹಾಕ್ತೀರಿ, ಮತ್ತೆ ಒಂದು ದೊಡ್ಡ ಗೆರೆ, ಒಂದು ಚಿಕ್ಕ ಗೆರೆ. ಈ ರೀತಿ ಹಾಕಿದಾಗ ಇದನ್ನ ಏನಂತ ಕರಿತೀವಿ? ಬ್ಯಾಟರಿ ಅಂತ ಕರಿತೀವಿ. ನಾವು ಈ ರೀತಿಯಾಗಿ ಇವುಗಳನ್ನ ಚಿಹ್ನೆಗಳ ರೂಪದಲ್ಲಿ ಸೂಚಿಸಬಹುದು. ವಿದ್ಯುತ್ ದೀಪವನ್ನ ಹೇಗೆ ಸೂಚಿಸ್ತೀವಿ? ಈ ದೀಪವನ್ನ ನೋಡಿ, ಈ ರೀತಿಯಂತ ಒಂದು ಎಕ್ಸ್ ಆಕಾರವನ್ನ ಹಾಕಿ ಅದಕ್ಕೆ ಒಂದು ವೃತ್ತವನ್ನ ಎಳೆದು ಎರಡು ತಂತಿಗಳನ್ನ ಕನೆಕ್ಟ್ ಮಾಡ್ತೀವಿ. ಈ ಒಂದು ಸಂಕೇತವನ್ನ ಏನಂತ ಕರಿತೀರಿ? ವಿದ್ಯುತ್ ದೀಪದ ಸಂಕೇತ ಅಂತ ಕರಿತೀವಿ. ಈಗ ಇನ್ನೊಂದಷ್ಟು ನೋಡೋಣ. ನಾಲ್ಕನೇದು ದ್ಯುತಿ ಉತ್ಸರ್ಜಕ ಡಯೋಡ್, ಅಂದ್ರೆ LED ಬಲ್ಬ್ಗಳಿದೆ ಅಲ್ವಾ, ಅದನ್ನ ಹೇಗೆ ಸೂಚಿಸ್ತೀವಿ ಅಂದ್ರೆ ನೋಡಿ, ಈ ರೀತಿ ಒಂದು ಗೆರೆಯನ್ನ ಎಳಿತೀವಿ, ಮತ್ತೆ ಈ ರೀತಿ ಗೆರೆ ಎಳಿತೀವಿ, ಒಂದು ತ್ರಿಕೋನವನ್ನ ಎಳಿತೇವೆ, ಮತ್ತೆ ಇಲ್ಲಿ ಎರಡು ಬಾಣದ ಗುರುತನ್ನ ಸೂಚಿಸ್ತೇವೆ. ಈ ರೀತಿ ಸೂಚಿಸಿದ್ರೆ ಇದನ್ನ ಏನಂತ ಕರಿತೀರಿ? ದ್ಯುತಿ ಉತ್ಸರ್ಜಕ ಡಯೋಡ್ ಅಥವಾ LEDಗಳು ಅಂತ ಕರಿತೀವಿ. ಇನ್ನು ಸ್ವಿಚ್ ಆನ್ ಇದ್ರೆ ಅಂದ್ರೆ ಸಂಪರ್ಕ ಸಹಿತ ಒತ್ತುಗುಂಡಿ ಅಂತ ಕರಿತೀವಿ. ಅಂದ್ರೆ ಸ್ವಿಚ್ ಆನ್ ಇದೆ ಅಂತ ಅಂದಾಗ ಅಲ್ಲಿ ಆ ಒಂದು ತಂತಿಯಲ್ಲಿ ಏನು ಬ್ರೇಕ್ ಆಗಿರೋದಿಲ್ಲ, ಅಂದ್ರೆ ಸಂಪೂರ್ಣವಾಗಿರ್ತದೆ. ಅದಕ್ಕಾಗಿ ಎರಡು ಸರ್ಕಲ್ಗಳನ್ನ ಹಾಕಿ, ಎರಡು ವೃತ್ತವನ್ನ ಎಳೆದು ಒಂದು ಗೆರೆಯನ್ನ ಎಳೆದ್ರೆ ಅದು ಸಂಪರ್ಕ ಸಹಿತ ಒತ್ತುಗುಂಡಿಯನ್ನ ಸೂಚಿಸ್ತದೆ. ಅದೇ ನೀವು ಈ ರೀತಿಯಾಗಿ ಒತ್ತುಗುಂಡಿ ಆಫ್ ಇದೆ ಅಂದ್ರೆ ಸಂಪರ್ಕ ರಹಿತವಾಗಿದೆ ಅಂತಾದ್ರೆ ಅದನ್ನ ಹೇಗೆ ಸೂಚಿಸ್ತೀವಿ? ಈ ರೀತಿ ಕಡಿತ ಇದೆ, ಇಲ್ಲಿ ಮಧ್ಯ ಇದು ಜಾಯಿಂಟ್ ಆಗಲಿಲ್ಲ ಅನ್ನೋದನ್ನ ನಾವಿಲ್ಲಿ ಸೂಚಿಸಬೇಕು. ಹಾಗೆ ನಾವು ತಂತಿಯನ್ನ ಸೂಚಿಸೋದು ಹೇಗೆ? ಒಂದು ಗೆರೆಯನ್ನ ಎಳೆದ್ರೆ ಅದು ಒಂದು ವಾಹಕ ತಂತಿ, ಒಂದು ವೈರ್ ಆಗಿ ಅದು ಸೂಚಿಸುತ್ತದೆ. ಇದೆಲ್ಲ ಏನು? ಇದು ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂಥ ಉಪಕರಣಗಳ ಚಿಹ್ನೆಗಳು ಅಥವಾ ಸಂಕೇತಗಳು ಅಂತ ಕರಿಬಹುದು. ನೋಡಿ, ಇಲ್ಲಿ ಈ ಒಂದು ವಿದ್ಯುತ್ ಕೋಶದ ಈ ಒಂದು ಉದ್ದನೆಯ ಗೆರೆಯನ್ನು ಸೂಚಿಸ್ತದೆ, ಪ್ಲಸ್ ಅನ್ನ ಸೂಚಿಸ್ತದೆ. ಈ ಒಂದು ಚಿಕ್ಕ ಗೆರೆ ಮೈನಸ್ ಅನ್ನ ಸೂಚಿಸ್ತದೆ ಅನ್ನುವಂಥದ್ದು ಗೊತ್ತಿರಲಿ ನಿಮಗೆ. ಹಾಗೆ LED ಬಲ್ಬ್ಗಳಲ್ಲಿ ಅಂದ್ರೆ ದ್ಯುತಿ ಉತ್ಸರ್ಜಕ ಡಯೋಡ್ಗಳಲ್ಲಿ ಈ ಒಂದು ಭಾಗವನ್ನ ಪ್ಲಸ್ ಅಂತ ಕರೆದ್ರೆ ಈ ಒಂದು ಭಾಗವನ್ನ ಮೈನಸ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಎರಡು ಬಾಣದ ಗುರುತಿದೆ ಅಲ್ವಾ, ಇದು ಏನನ್ನ ಸೂಚಿಸ್ತದೆ ಅಂದ್ರೆ ಅದರಿಂದ ಹೊರಹೊಮ್ಮತಕ್ಕಂತಹ ಬೆಳಕನ್ನ ಸೂಚಿಸ್ತದೆ. ಆ ಒಂದು ಬೆಳಕನ್ನ ಸೂಚಿಸ್ತಕ್ಕಂಥ ಕೆಲಸವನ್ನ ಈ ಎರಡು ಬಾಣದ ಗುರುತುಗಳು ಮಾಡ್ತವೆ. ಆಯ್ತಾ? ಹಾಗೆ ಈ ಒಂದು ತ್ರಿಕೋನವು ವಿದ್ಯುತ್ ಪ್ರವಹಿಸುವ ದಿಕ್ಕನ್ನ ಸೂಚಿಸ್ತದೆ. ತ್ರಿಕೋನದ ಆಕಾರತೆಯಲ್ಲಿ ಅಂದ್ರೆ ಈ ಒಂದು ತ್ರಿಕೋನದ ಚೂಪಿನ ಭಾಗ ಇದೆ ಅಲ್ವಾ, ಆ ಭಾಗಕ್ಕೆ ಹೀಗೆ ವಿದ್ಯುತ್ ಪ್ರವಾಹ ಆಗ್ತದೆ ಅನ್ನೋದನ್ನ ಅದು ಸೂಚಿಸ್ತದೆ. ಈ ರೀತಿಯಾಗಿ ನಾವು ಚಿಹ್ನೆಗಳನ್ನ ಉಪಯೋಗಿಸಿಕೊಂಡು ಒಂದು ವಿದ್ಯುತ್ ಮಂಡಲವನ್ನ ರಚಿಸಿದ್ರೆ ಅದನ್ನ ಏನಂತ ಕರಿತೀವಿ? ವಿದ್ಯುತ್ ಮಂಡಲದ ರೇಖಾಚಿತ್ರ ಅಂತ ಕರಿತೀವಿ. ಚಿಹ್ನೆಗಳನ್ನ ಉಪಯೋಗಿಸಿಕೊಂಡು ವಿದ್ಯುತ್ ಮಂಡಲವನ್ನ ಪ್ರತಿನಿಧಿಸುವುದಕ್ಕೆ ನಾವು ವಿದ್ಯುತ್ ಮಂಡಲದ ರೇಖಾಚಿತ್ರ ಅಂತ ಕರಿತೀವಿ. ನೋಡಿ, ಈಗ ಚಟುವಟಿಕೆ 3.10 ನೋಡೋಣ. ನೋಡಿ, ಈ ರೀತಿಯಾಗಿ
ತಾಪದೀಪ್ತ ವಿದ್ಯುತ್ ದೀಪವಿರತಕ್ಕಂತಹ ಒಂದು ರೇಖಾಚಿತ್ರವನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಹೇಗೆ ಬರೆಯುವಂಥದ್ದು? ನೋಡಿ, ಒಂದು ಮಂಡಲವನ್ನ ರಚಿಸಬೇಕು ಈ ರೀತಿಯಾಗಿ. ಅಲ್ಲಿ ಒಂದು ವಿದ್ಯುತ್ ಕೋಶ ಅಂದ್ರೆ ಹೇಗೆ ಸೂಚಿಸುವಂಥದ್ದು? ಒಂದು ಉದ್ದನೆಯ ಗೆರೆ, ಒಂದು ಚಿಕ್ಕನೆಯ ಗೆರೆ. ಇದೇನನ್ನ ಸೂಚಿಸ್ತದೆ? ಒಂದು ವಿದ್ಯುತ್ ಕೋಶವನ್ನ ಸೂಚಿಸ್ತದೆ. ಹಾಗೆ ನೋಡಿ, ಇಲ್ಲೇನಾಗಿದೆ? ಈ ಒಂದು ಒತ್ತುಗುಂಡಿ ಆಫ್ ಆಗಿದೆ, ಅಂದ್ರೆ ಸಂಪರ್ಕ ರಹಿತ ಒತ್ತುಗುಂಡಿ. ಇಲ್ಲಿ ವಯರ್ ಕಟ್ ಆಗಿದೆ ಅನ್ನೋದನ್ನ ನಾವು ಸೂಚಿಸಬೇಕು ಈ ರೀತಿಯಾಗಿ. ಹಾಗೆ ಅದಕ್ಕೆ ಒಂದು ನಾವು ತಾಪದೀಪ್ತ ವಿದ್ಯುತ್ ದೀಪವನ್ನ ಅಂದ್ರೆ ಒಂದು ಬಲ್ಬ್ ಅನ್ನ ಈ ರೀತಿಯಾಗಿ ಕನೆಕ್ಟ್ ಮಾಡಬೇಕು. ಇದೇನನ್ನ ಸೂಚಿಸ್ತದೆ? ತಾಪದೀಪ್ತ ವಿದ್ಯುತ್ ದೀಪ ಇರ್ತಕ್ಕಂತಹ ಒಂದು ಮಂಡಲ. ಅದೇ ಇನ್ನೊಂದು LED ಬಲ್ಬ್ ಇರ್ತಕ್ಕಂಥದ್ದು. ಇಲ್ಲಿ ಏನಾಗಿದೆ? ಬ್ಯಾಟ್ರಿಯನ್ನ ಬಳಸಿದ್ದೀವಿ ನಾವು. ಅಂದ್ರೆ ಎರಡಕ್ಕಿಂತ ಹೆಚ್ಚಿನ ವಿದ್ಯುತ್ ಕೋಶಗಳ ಸಂಯೋಜನೆ. ಅಂದ್ರೆ ಒಂದು ದೊಡ್ಡ ಗೆರೆ, ಒಂದು ಚಿಕ್ಕ ಗೆರೆ, ಒಂದು ದೊಡ್ಡ ಗೆರೆ, ಒಂದು ಚಿಕ್ಕ ಗೆರೆ, ಈ ರೀತಿಯಾಗಿ ಬಳಸಿದ್ರೆ ಅದನ್ನ ಬ್ಯಾಟರಿ ಅಂತ ಕರೀತಾರೆ. ಇಲ್ಲಿ ಇದು ಯಾವುದರ ಸಂಕೇತ? ಇದು LED ಬಲ್ಬ್ನ ಸಂಕೇತ. ಈ ರೀತಿಯಾಗಿ ನಾವು ಚಿಹ್ನೆಗಳನ್ನು ಬಳಸಿಕೊಂಡು ರೇಖಾಚಿತ್ರವನ್ನ ಬರೆಯಬಹುದು. ಅರ್ಥ ಆಯ್ತಾ? ನೋಡಿ, ಈ ಎಲ್ಲಾ ಚಿಹ್ನೆಗಳನ್ನು ನೀಡ್ತಕ್ಕಂಥದ್ದು ಯಾರು? ಅಂತಾರಾಷ್ಟ್ರೀಯ ವಿದ್ಯುತ್ ತಾಂತ್ರಿಕ ಆಯೋಗ, IEC. ಇದು ಅಮೆರಿಕದಲ್ಲಿರ್ತಕ್ಕಂತಹ ರಾಷ್ಟ್ರೀಯ ಮಾನದಂಡ ಸಂಸ್ಥೆ. ಏನು ANSI ಅಂತಕ್ಕಂಥದ್ದು, ಹಾಗೆ IEEE ಅಂತಕ್ಕಂಥದ್ದು. ಈ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ನಮಗೆ ಈ ಒಂದು ಚಿಹ್ನೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವು ಸೂಚಿಸಿರ್ತಾರೆ. ನೀವು ಪ್ರಪಂಚದ ಯಾವುದೇ ಭಾಗಗಳಿಗೂ ಹೋದ್ರೂ ಕೂಡ ಇದೇ ಚಿಹ್ನೆಯನ್ನೇ ಬಳಸ್ಕೊಳ್ಳುವಂಥದ್ದು. ನೀವು ಅಮೆರಿಕಕ್ಕೆ ಹೋಗಿ, ಚೈನಾಗೆ ಹೋಗಿ, ಜರ್ಮನಿಗೆ ಹೋಗಿ, ಫ್ರಾನ್ಸಿಗೆ ಹೋಗಿ, ಯಾವ ದೇಶಕ್ಕೆ ಹೋದ್ರೂ ಕೂಡ ಅಲ್ಲಿ ಎಲ್ಲಾ ಭಾಗಗಳಲ್ಲಿ, ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ಇದೇ ಚಿಹ್ನೆಯನ್ನೇ ಬಳಸುವಂಥದ್ದು. ಅದಕ್ಕೆ ಒಂದು ರಾಷ್ಟ್ರೀಯ ಮಾನದಂಡ ಸಂಸ್ಥೆ ಇದೆ. ಆಯ್ತಾ? ಇದು ನಿಮ್ಮ ಮಾಹಿತಿಗಾಗಿ ಕೊಟ್ಟಿರುವಂಥದ್ದು. ಮುಂದೆ ನೋಡೋಣ ವಿದ್ಯುತ್ ವಾಹಕಗಳು ಮತ್ತು ನಿರೋಧಕಗಳ ಬಗ್ಗೆ. ನಾವು ವಿದ್ಯುತ್ ಮಂಡಲಗಳನ್ನು ರಚಿಸುವಾಗ ಲೋಹದ ತಂತಿಗಳನ್ನೇ ಯಾಕೆ ಬಳಸ್ತೇವೆ? ಅಲ್ವಾ? ನಾವು ಲೋಹದ ತಂತಿಗಳನ್ನೇ ಬಳಸ್ತೀವಿ ಈ ಒಂದು ವಿದ್ಯುತ್ ಸರ್ಕ್ಯೂಟ್ಗಳನ್ನ ಮಾಡ್ಬೇಕಂದ್ರೆ, ವಿದ್ಯುತ್ ಮಂಡಲಗಳನ್ನು ರಚಿಸಬೇಕಂದ್ರೆ, ಅಲ್ವಾ? ಅದನ್ನೇ ಯಾಕೆ ನಾವು ಬಳಸ್ತೀವಿ? ಅಲ್ಲದೆ ವಿದ್ಯುತ್ ತಂತಿಗಳೇಕೆ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಹೊದಿಕೆಯಿಂದ ಆವೃತವಾಗಿದೆ? ನಾವು ಈ ಒಂದು ತಂತಿಯನ್ನ ವೈರನ್ನ ತಗೊಂಡಾಗ ಅದರ ಸುತ್ತಲೂ ಏನಾಗಿದೆ? ಅಲ್ಲಿ ತಂತಿಯಿಂದ ಅದು ಆವೃತವಾಗಿರ್ತದೆ. ಅದು ಪ್ಲಾಸ್ಟಿಕ್ ಹೊದಿಕೆಯಿಂದ ಆವೃತವಾಗಿರ್ತದೆ. ಪ್ಲಾಸ್ಟಿಕ್ ಹೊದಿಕೆಯಿಂದ ಅದು ಆವೃತವಾಗಿರ್ತದೆ. ಯಾಕೆ ಆ ಪ್ಲಾಸ್ಟಿಕ್ ಹೊದಿಕೆಯನ್ನ ಹಾಕಿರ್ತಾರೆ ಅನ್ನೋದನ್ನ ನಾವೀಗ ನೋಡೋಣ. ನೋಡಿ, ಈ ರೀತಿಯಾಗಿ ನಾವು ಒಂದು ವಿದ್ಯುತ್ ಕೋಶ ಮತ್ತು ಒಂದು ಬಲ್ಬ್ ಅನ್ನ ಕನೆಕ್ಟ್ ಮಾಡಿ ಎರಡು ವೈರ್ಗಳನ್ನ ಹೀಗೆ ಬಿಟ್ರೆ ಅಲ್ಲಿ ಈ ರೀತಿಯಾದಂತಹ ಒಂದು ಉಪಕರಣವನ್ನ ನಾವು ಸಿದ್ಧಪಡಿಸಿ ಇಟ್ಕೊಳ್ಬೇಕು. ಒಂದು ವಿದ್ಯುತ್ ಕೋಶ, ಅದಕ್ಕೆ ಒಂದು ದೀಪವನ್ನ ಹಾಕಿ ಈ ರೀತಿ ಎರಡು ವೈರ್ಗಳನ್ನ ಹಾಕಿ ಇಟ್ಕೊಳ್ಬೇಕು. ನಾವೀಗ ಅಲ್ಲಿ ಒಂದು ಸ್ಟೀಲ್ ಚಮಚವನ್ನ ಇಲ್ಲಿ ಕನೆಕ್ಟ್ ಮಾಡಿದಾಗ ಅಲ್ಲಿ ಬಲ್ಬ್ ಬೆಳಗುತ್ತದೆ. ಅದೇ ನಾವು ಈ ಒಂದು ಸ್ಟೀಲ್ ಚಮಚದ ಜಾಗದಲ್ಲಿ ಪ್ಲಾಸ್ಟಿಕ್ ಚಮಚ ಆಗಿರ್ಬೋದು ಅಥವಾ ಮರದ ಚಮಚವನ್ನ ಹಾಕಿದ್ರೆ ಈ ಒಂದು ಬಲ್ಬ್ ಬೆಳಗ್ತದಾ? ಇಲ್ಲ. ಯಾಕೆ ಅದು ಬೆಳಗೋದಿಲ್ಲ ಅನ್ನೋದನ್ನ ನಾವೀಗ ನೋಡೋಣ. ಅದಕ್ಕೂ ಮೊದಲು ನೋಡಿ, ಇಲ್ಲಿ ಲೋಹದ ಚಮಚಗಳು, ನಾಣ್ಯಗಳು, ಕಾರ್ಕ್, ರಬ್ಬರ್, ಗಾಜು, ಕೀಲಿಗಳು, ಪಿನ್ಗಳು, ಪ್ಲಾಸ್ಟಿಕ್ ಅಳತೆ ಪಟ್ಟಿಗಳು, ಮರದ ತುಂಡು, ಅಲ್ಯೂಮಿನಿಯಂ ಹಾಳೆ, ಮೇಣದ ಬತ್ತಿ, ಹೊಲಿಗೆ ಸೂಜಿ, ಕಾರ್ಡ್ಬೋರ್ಡ್, ಕಾಗದ, ಪೆನ್ಸಿಲ್, ಗ್ರಾಫೈಟ್, ಇತರ ವಿವಿಧ ಸಾಮಗ್ರಿಗಳನ್ನ ನೀವು ಈ ಒಂದು ಜಾಗದಲ್ಲಿ, ಈ ಒಂದು ಸ್ಟೀಲ್ ಚಮಚದ ಜಾಗದಲ್ಲಿ ಬದಲಾಯಿಸ್ಕೊಳ್ತಾ ನೀವು ನೋಡಬಹುದು. ಯಾವುದೆಲ್ಲ ಬಲ್ಬ್ ಬೆಳಗ್ತದೆ, ಯಾವುದಕ್ಕೆಲ್ಲ ಬಲ್ಬ್ ಬೆಳಗೋದಿಲ್ಲ ಅನ್ನೋದನ್ನ ನೀವು ಇಲ್ಲಿ ಪರೀಕ್ಷಿಸಬಹುದು ಈ ಒಂದು ಪ್ರಯೋಗದ ಮುಖಾಂತರ. ನೋಡಿ, ಆ ಒಂದು ಪ್ರಯೋಗದ ಆಧಾರದ ಮೇಲೆ ನಾವು ನೋಡಿ ಇಲ್ಲಿ ನಿರ್ಧರಿಸಬೇಕು. ನೋಡಿ, ಇಲ್ಲಿ ವಸ್ತುಗಳು ಇದಾವೆ ಮತ್ತು ಇಲ್ಲಿ ಆ ವಸ್ತುಗಳು ಯಾವ ಒಂದು ಸಾಮಗ್ರಿಗಳಿಂದ ಮಾಡಲ್ಪಟ್ಟಿದೆ ಅಂತ ಇದೆ. ಈಚೆಗಡೆ ಆ ಒಂದು ದೀಪ, ಅದಕ್ಕೆ ಕನೆಕ್ಟ್ ಮಾಡಿದ್ರೆ ದೀಪ ಬೆಳಗ್ತದ ಇಲ್ವಾ ಅಂತ ನಾವಿಲ್ಲಿ ಬರಿಬೇಕು. ಹಾಗೆ ಕೊನೆಯದಾಗಿ ನಾವಿಲ್ಲಿ ತೀರ್ಮಾನವನ್ನ ಸೂಚಿಸಬೇಕು. ಒಂದು ವೇಳೆ ಅಲ್ಲಿ ಬಲ್ಬ್ ಬೆಳಗಿದ್ರೆ ಅದನ್ನ ನಾವು ವಾಹಕ ಅಂತ ಕರಿಬೇಕು. ಬಲ್ಬ್ ಒಂದು ವೇಳೆ ಬೆಳಗದೆ ಇದ್ರೆ ಅದನ್ನ ನಿರೋಧಕ ಅಂತ ಕರಿಬೇಕು. ನೋಡಿ, ಇಲ್ಲಿ ಕೋಲು ಮರದಿಂದ ಮಾಡಲ್ಪಟ್ಟಿದೆ ಅಲ್ವಾ? ಹಾಗಾಗಿ ಅಲ್ಲಿ ದೀಪ ಬೆಳಗುವುದಿಲ್ಲ. ಹಾಗಾಗಿ ದೀಪ ಬೆಳಗ್ಲಿಲ್ಲ ಅಂತ ಅಂದ್ರೆ ಅದೇನಾಗ್ತದೆ? ಒಂದು ನಿರೋಧಕ ಆಗ್ತದೆ. ಅಳತೆ ಪಟ್ಟಿ ಏನಾಗ್ತದೆ? ಅದು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿದೆ. ಅದೇನಾಗ್ತದೆ? ದೀಪ ಬೆಳಗೋದಿಲ್ಲ, ಅದು ಒಂದು ನಿರೋಧಕ. ಇನ್ನು ಗಾಜಿನ ಬಳೆಗಳಲ್ಲಿ ಏನಾಗ್ತದೆ? ಅಲ್ಲಿ ಕೂಡ ದೀಪ ಬೆಳಗೋದಿಲ್ಲ, ಅದನ್ನ ನಾವು ನಿರೋಧಕ ಅಂತ ಕರಿತೀವಿ. ಕಾಗದದಲ್ಲಿ ಕೂಡ ದೀಪ ಬೆಳಗೋದಿಲ್ಲ, ಅದು ಕೂಡ ಒಂದು ನಿರೋಧಕ.
ಮೊಂಬತ್ತಿ, ಮೊಂಬತ್ತಿ ಅಂದ್ರೆ ಕ್ಯಾಂಡಲ್, ಮೇಣದಿಂದ ಮಾಡಲ್ಪಟ್ಟಿದೆ, ಅಲ್ಲಿ ಕೂಡ ದೀಪ ಬೆಳಗೋದಿಲ್ಲ, ಅದು ಕೂಡ ಒಂದು ನಿರೋಧಕ. ನೋಡಿ ಇನ್ನೊಂದಷ್ಟು ವಸ್ತುಗಳನ್ನ ಈಗ ನೋಡೋಣ. ನೋಡಿ ಮೊಂಬತ್ತಿ, ಮೇಣ, ಅದರಲ್ಲಿ ಏನು ಅದು ಅದರಲ್ಲಿ ಕೂಡ ಆಗೋದಿಲ್ಲ, ಅದು ನಿರೋಧಕ ಅಂತ ನೋಡಿದ್ವಿ. ಹಾಗೆ ಕೀಲಿ ಅಂದ್ರೆ ಕೀ ಇರ್ತದೆ ಅಲ್ವಾ, ಲೋಹದ ಕೀ, ಅದರಲ್ಲಿ ಏನಾಗ್ತದೆ, ಅಲ್ಲಿ ಹೌದು, ಅಲ್ಲಿ ದೀಪ ಬೆಳಗ್ತದೆ. ದೀಪ ಬೆಳಗೋದ್ರಿಂದ ಅದನ್ನ ಏನಂತ ಕರಿತೀವಿ ನಾವು, ವಾಹಕ ಅಂತ ಕರಿತೀವಿ. ಅಳಿಸುವ ವಸ್ತು ರಬ್ಬರ್ ಅಲ್ವಾ, ಅದರಲ್ಲಿ ಕೂಡ ಆಗೋದಿಲ್ಲ, ಅದನ್ನ ನಿರೋಧಕ ಅಂತ ಕರಿತೀವಿ. ಇನ್ನು ಮೊಳೆ ಕಬ್ಬಿಣದಿಂದ ಮಾಡಲ್ಪಟ್ಟಿದೆ, ಹಾಗಾಗಿ ಅಲ್ಲಿ ಹೌದು ಬಲ್ಬ್ ಬೆಳಗುತ್ತದೆ, ಅದನ್ನ ನಾವು ವಾಹಕ ಅಂತ ಕರಿತೀವಿ. ಹಾಗೆ ಪೆನ್ಸಿಲ್ ಮರದಿಂದ ಮಾಡಲ್ಪಟ್ಟಿದೆ, ಹಾಗಾಗಿ ಅಲ್ಲಿ ವಿದ್ಯುತ್ ಹರಿಯುವುದಿಲ್ಲ, ಅದು ಕೂಡ ಒಂದು ನಿರೋಧಕ. ಅರ್ಥ ಆಯ್ತಾ? ನೋಡಿ, ತಮ್ಮ ಮೂಲಕ ಸರಾಗವಾಗಿ ವಿದ್ಯುತ್ತನ್ನು ಪ್ರವಹಿಸಲು ಬಿಡ್ತಕ್ಕಂತಹ ವಸ್ತುಗಳನ್ನು ವಿದ್ಯುತ್ತಿನ ಉತ್ತಮ ವಾಹಕಗಳು ಅಥವಾ ವಿದ್ಯುತ್ ವಾಹಕಗಳು ಎಂದು ಕರೆಯುತ್ತಾರೆ. ಯಾವೆಲ್ಲ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡ್ತಾವೋ ಅವುಗಳನ್ನ ವಿದ್ಯುತ್ ವಾಹಕಗಳು ಅಂತ ಕರೆದ್ರೆ, ಇನ್ನು ತಮ್ಮ ಮೂಲಕ ಸರಾಗವಾಗಿ ವಿದ್ಯುತ್ತನ್ನು ಪ್ರವಹಿಸಲು ಬಿಡದ ವಸ್ತುಗಳು, ಯಾವುದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡೋದಿಲ್ವೋ ಅಂತವುಗಳನ್ನ ದುರ್ಬಲ ವಾಹಕಗಳು ಎಂದು ಕರೆಯುವರು. ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ, ಆದ್ದರಿಂದ ಅವುಗಳನ್ನು ತಂತಿಗಳ ತಯಾರಿಕೆಯಲ್ಲಿ ಬಳಸುವರು. ಲೋಹಗಳು ಒಂದು ಉತ್ತಮ ವಿದ್ಯುತ್ ವಾಹಕ ಅಲ್ವಾ, ಅದರಿಂದಾಗಿ ಅದನ್ನ ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲಿ ಅದನ್ನ ಬಳಸ್ತಾರೆ. ಹಾಗೆ ಗಹನ ಚಿಂತನೆ ನೋಡಿ, ಗಹನ ಚಿಂತನೆ, ಬೆಳ್ಳಿ, ತಾಮ್ರ ಮತ್ತು ಚಿನ್ನ ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿದ್ದಾವೆ. ಆದರೆ ವಿದ್ಯುತ್ ತಂತಿಗಳನ್ನು ಮಾಡಲು ಮುಖ್ಯವಾಗಿ ತಾಮ್ರವನ್ನು ಬಳಸಲಾಗ್ತದೆ. ನೋಡಿ, ಇಲ್ಲಿ ಬೆಳ್ಳಿ, ತಾಮ್ರ, ಚಿನ್ನ ಎಲ್ಲವೂ ಕೂಡ ವಿದ್ಯುತ್ತಿನ ಉತ್ತಮ ವಾಹಕಗಳು. ಆದರೆ ವಿದ್ಯುತ್ ತಂತಿಗಳನ್ನು ಮಾಡಲು ಮುಖ್ಯವಾಗಿ ತಾಮ್ರವನ್ನೇ ಬಳಸಲಾಗ್ತದೆ. ಯಾಕೆ ತಾಮ್ರವನ್ನೇ ಬಳಸ್ತಾರೆ ಅಂದ್ರೆ, ಯಾಕಂದ್ರೆ ತಾಮ್ರ ತುಂಬಾ ಅಗ್ಗವಾಗಿ ಸಿಗ್ತದೆ. ಬೆಳ್ಳಿ ಮತ್ತು ಚಿನ್ನಗಳಿಗೆ ಹೋಲಿಸಿದ್ರೆ ತಾಮ್ರ ತುಂಬಾ ಕಡಿಮೆ ಬೆಲೆಗೆ ನಮಗೆ ಸಿಗ್ತದೆ, ಅದಕ್ಕೆ ಕಡಿಮೆ ವೆಚ್ಚ ತಗುಲ್ತದೆ, ಹಾಗಾಗಿ ಅದನ್ನ ನಾವು ಬಳಸ್ತೀವಿ. ವಿವಿಧ ಉಪಯೋಗಗಳಿಗಾಗಿ ವಿವಿಧ ರೀತಿಯ ವಿದ್ಯುತ್ ತಂತಿಗಳನ್ನು ಬಳಸಲಾಗ್ತದೆ. ಆಯ್ತಾ? ನೋಡಿ, ಹಾಗಾದ್ರೆ ಈ ತಂತಿಗಳು ಆ ಪ್ಲಾಸ್ಟಿಕ್ ವಸ್ತುಗಳಿಂದ ಯಾಕೆ ಆವೃತವಾಗಿರ್ತದೆ? ಪ್ಲಾಸ್ಟಿಕ್, ರಬ್ಬರ್ ಅಥವಾ ಸೆರಾಮಿಕ್ ಗಳಿಂದ ಯಾಕೆ ಆವೃತವಾಗಿರ್ತದೆ ಅಂದ್ರೆ, ಅದರಿಂದ ವಿದ್ಯುತ್ ಶಾಕ್ ತಗುಲಬಾರದು ಅಂತ. ಈಗ ಅದನ್ನ ಮುಟ್ಟಿದಾಗ, ತಂತಿಯನ್ನು ಮುಟ್ಟಿದಾಗ ನಮಗೆ ಶಾಕ್ ತಗುಲಬಾರದು ಅಂತ ಅದನ್ನ ಅವಾಹಕಗಳಿಂದ ಅದನ್ನ ಮುಚ್ಚಿಡಲಾಗುತ್ತದೆ. ವಾಹಕಗಳು ಮತ್ತು ನಿರೋಧಕಗಳು ಎರಡೂ ಮುಖ್ಯ. ವಿದ್ಯುತ್ ತಂತಿಗಳು, ಒತ್ತುಗುಂಡಿಗಳು, ಪ್ಲಗ್ಗಳು, ಸಂಪರ್ಕಗಳು ಮತ್ತು ಸಾಕೆಟ್ಗಳು ವಾಹಕಗಳಿಂದ ಮಾಡಲ್ಪಟ್ಟಿದೆ. ರಬ್ಬರ್, ಪ್ಲಾಸ್ಟಿಕ್ ಮತ್ತು ಸೆರಾಮಿಕ್ ನಂತಹ ನಿರೋಧಕಗಳನ್ನು ವಿದ್ಯುತ್ ಆಘಾತಗಳಿಂದ ಜನರನ್ನು ರಕ್ಷಿಸಲು ತಂತಿಗಳು ಪ್ಲಗ್ನ ಮೇಲ್ಭಾಗ ಮತ್ತು ಒತ್ತುಗುಂಡಿಯನ್ನು ಮುಚ್ಚಲು ಬಳಸುವರು. ನೋಡಿ, ಯಾತಕ್ಕಾಗಿ ಅದನ್ನ ಮಾಡೋದಂದ್ರೆ, ಇಲ್ಲಿದ್ರೆ ಜನರಿಗೆ ವಿದ್ಯುತ್ನಿಂದ ಆಘಾತ ಆಗಬಹುದು, ಅದಕ್ಕಾಗಿ ಆ ಒಂದು ವಿದ್ಯುತ್ ತಂತಿಯ ಮೇಲ್ಭಾಗದಲ್ಲಿ ಆ ಅವಾಹಕ ಹೊದಿಕೆಯನ್ನ ಮಾಡಿರ್ತಾರೆ. ನಮ್ಮ ದೇಹವೂ ಕೂಡ ಒಂದು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿದೆ. ಹಾಗಾಗಿ ನಮ್ಮ ದೇಹದ ಮೂಲಕ ವಿದ್ಯುತ್ ಹಾದು ಹೋದಾಗ ನಮಗೆ ತೀವ್ರ ಗಾಯ ಅಥವಾ ಅದು ಸಾವಿಗೆ ಕೂಡ ಕಾರಣ ಆಗಬಹುದು. ಆದ್ರಿಂದ ನಾವು ಸಾಕಷ್ಟು ವಿದ್ಯುತ್ ಉಪಕರಣಗಳನ್ನು ಬಳಸಬೇಕಾದ್ರೆ ಜಾಗರೂಕತೆಯನ್ನು ವಹಿಸಬೇಕು. ಒದ್ದೆಯಾದ ಕೈಗಳಿಂದ ಒತ್ತುಗುಂಡಿಗಳನ್ನ ಅಂದ್ರೆ ಸ್ವಿಚ್ ಅಥವಾ ಪ್ಲಗ್ ಗಳನ್ನ ಮುಟ್ಟುವಂತದ್ದಾಗಿರ್ಬೋದು, ಅದನ್ನ ಮಾಡಬಾರದು. ಹಾಗೆ ಒದ್ದೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ ವಿದ್ಯುತ್ ಸಾಧನಗಳನ್ನ ಬಳಸಬಾರದು. ಹಾಗೆ ಎಲ್ಲಾದ್ರೂ ಆ ಒಂದು ವಿದ್ಯುತ್ ತಂತಿಯ ಹೊದಿಕೆ ಏನಾದ್ರೂ ಹಾಳಾಗಿದ್ರೆ ಅಂತ ಪ್ರದೇಶಗಳಲ್ಲಿ ಅದನ್ನ ಮುಟ್ಟಬಾರದು, ಅದನ್ನ ನಾವು ಬಳಸಬಾರದು. ಇದು ನಾವು ಗಮನ ಇಟ್ಕೊಳ್ಬೇಕಾದಂತಹ ವಿಚಾರ ಆಗಿದೆ. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಗಹನ ಚಿಂತನೆಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದಂದ್ರೆ, ನೋಡಿ, ಒಂದು ನೇರ ವಿದ್ಯುತ್ ಅಂತಕ್ಕಂಥದ್ದು ಒಂದಿರ್ತದೆ. ಈಗ ನಮ್ಮ ಮನೆಗಳಲ್ಲೆಲ್ಲ ಈಗ ಬ್ಯಾಟರಿಗಳಿಂದ ಬರ್ತಕ್ಕಂತಹ ವಿದ್ಯುತ್ಗಳನ್ನ ಸಾಮಾನ್ಯವಾಗಿ ಸಣ್ಣ ಸಾಧನಗಳಿಗೆ ಶಕ್ತಿ ನೀಡ್ತದೆ. ಇದು ಈಗ ಬ್ಯಾಟರಿಗಳು ಅಂದ್ರೆ ವಿದ್ಯುತ್ ಶೆಲ್ ಆಗಿರ್ಬೋದು, ರಿಮೋಟ್ ಆಗಿರ್ಬೋದು, ಅದೆಲ್ಲ ಒಂದು ಚಿಕ್ಕ ಪುಟ್ಟ ಸಾಧನ. ಅದಕ್ಕಾಗಿ ನಾವೇನ್ ಬಳಸ್ತೀವಿ? ವಿದ್ಯುತ್ ಬ್ಯಾಟರಿಯನ್ನ ಬಳಸ್ತೀವಿ. ಇದನ್ನ ಏನಂತ ಕರೀತಾರೆ? ನೇರ ವಿದ್ಯುತ್ ಅಥವಾ ಡಿಸಿ ಅಂದ್ರೆ ಡೈರೆಕ್ಟ್ ಕರೆಂಟ್. ನೇರ ವಿದ್ಯುತ್ ಅಂದ್ರೆ ಆ ಒಂದು ಬ್ಯಾಟರಿಯಿಂದ ನೇರವಾಗಿ ಆ
ಆ ಒಂದು ಸಾಧನಕ್ಕೆ, ಚಿಕ್ಕ ಪುಟ್ಟ ಸಾಧನಗಳಿಗೆ ಅದನ್ನ ಬಳಸಲಾಗ್ತದೆ. ಅದೇ ನಮಗೆ ತುಂಬಾ ತುಂಬಾ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಿಗೆ, ದೊಡ್ಡ ದೊಡ್ಡ ಮಷೀನ್ಗಳಿಗೆ ಬಳಸಬೇಕು ಅಂತಂದ್ರೆ ವಿದ್ಯುತ್ ಸ್ಥಾವರಗಳಿಂದ ಗೋಡೆಯ ಸಾಕೆಟ್ ಬರುವ ವಿದ್ಯುತ್ತನ್ನು ಪರ್ಯಾಯ ವಿದ್ಯುತ್ ಅಂದ್ರೆ AC, ಅಲ್ಟರ್ನೇಟಿಂಗ್ ಕರೆಂಟ್, ಪರ್ಯಾಯ ವಿದ್ಯುತ್ ಅಂತ ಕರಿತೀವಿ. ಮತ್ತು ಇದನ್ನು ದೊಡ್ಡ ಉಪಕರಣಗಳನ್ನು ಚಲಾಯಿಸಲು ಬಳಸಲಾಗ್ತದೆ. ದೊಡ್ಡ ದೊಡ್ಡ ಉಪಕರಣಗಳನ್ನು ಚಲಾಯಿಸಬೇಕು ಅಂತಂದ್ರೆ ನಮ್ಗೆ ಇಲ್ಲಿ ಪರ್ಯಾಯ ವಿದ್ಯುತ್ತೇ ಬೇಕಾಗ್ತದೆ, ಅಲ್ಟರ್ನೇಟಿಂಗ್ ಕರೆಂಟೇ ಬೇಕಾಗ್ತದೆ. ಇದಿಷ್ಟಾಗಿತ್ತು ನಿಮ್ಮ ಈ ಒಂದು 3ನೆಯ ಅಧ್ಯಾಯ ವಿದ್ಯುತ್ ಶಕ್ತಿ, ಅದರ ಮಂಡಲಗಳು ಅಥವಾ ಘಟಕಗಳ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು. ಬಾಯ್ ಬಾಯ್.